ಅಣ್ಣ ನೆಲಮಂಗಲಕ್ಕೆ ಹೋಗಬೇಕು, ದಯವಿಟ್ಟು ಬೇಗ ಮುಗಿಸಿ ಅಂತೇಳಿ ಮುಗಿಸೋಣ. ಇದು ಮುಗಿಸೋವಂಥ ಕಾರ್ಯಕ್ರಮ ಅಲ್ಲ, ಈಗ ಶುರು ಮಾಡ್ತಿರುವಂಥ ಕಾರ್ಯಕ್ರಮ. ಹಾಗಾಗಿ ಈಗ ಸಮೀರ್ ಅವರು ಹೇಳ್ದಂಗೆ ಸುಮಾರು ನಾಳೆಯಿಂದ ಪ್ರವಾಸ ಕೈಗೊಂಡಿದ್ದಾರೆ. ಇಡೀ ಮಾಟಿ ಟೀಮ್ ಒಳ್ಳೆಯದಾಗಲಿ. ಗೊತ್ತು ಹೀರೋ ಅವರು ಧ್ರುವ ಸರ್ಜಾ ಅವರು ಭಾಳ ಹೆಂಗೆ ಅಂತಂದರೆ ಭಾಳ ಫ್ಲೆಕ್ಸಿಬಲ್ ಅವರು. ಅಂದರೆ ಅವ್ರು ಹೀರೋ ಅಂತಾರೆ ಯಾವುದಿಲ್ಲ, ನಾನು ತುಂಬ ವರ್ಷದಿಂದ ನೋಡ್ತಿರೋದ್ರಿಂದ ಅವರು ಮಾವನ್ ಥರ ಅಲ್ವಾ, ಅರ್ಜುನ್ ಸರ್ ಥರ ಅವರೆಲ್ಲ ತುಂಬ ಸಿಂಪಲ್ ಫ್ಯಾಮಿಲಿಯಿಂದ ಬಂದಿರೋರು ತುಂಬ ವರ್ಷದಿಂದ ನೋಡ್ತಾ ಇದ್ದೀನಿ. ಹಾಗಾಗಿ ಅವ್ರು ಬೆಂಬಲವಾಗಿ ನಿಂತಿದ್ದಾರೆ. ಉದಯ್ ಮೆಹ್ತಾ ಅವ್ರಿಗೆ ಭಾಳ ದೊಡ್ಡ ಸಾಧನೆ ಮಾಡಿದ್ದಾರೆ ಉದಯ್ ಸರ್ ಅವರು. ಯಾಕೆಂದರೆ ಅವರು ಫಸ್ಟ್ ರಾವಣ ಫಿಲಮಿಂದ ಹಿಡಿದು ಮಾರ್ಟಿನ್ ಪಿಕ್ಚರ್ವರೆಗೂ ನನಗೆ ಕೆಲಸ ಕೊಟ್ಕೊಂಡು ಬಂದಿದ್ದಾರೆ, ಪಿ ಆರ್ ಒ ಕೆಲಸ ನಮ್ಮ ಸಂಸ್ಥೆಗೆ. ಅದಕ್ಕೆ ಋಣಿಯಾಗಿ ಇದು ದೊಡ್ಡ ಫಿಲ್ಮ್ ಇದು. ಅಂದರೆ ಅವರ ಉದಯ್ ಮೆಹ್ತಾ ಅವರ ನಿರ್ಮಾಣದ ಒಂದು ಬಹಳ ಅದ್ದೂರಿ ಮತ್ತು ಅಪಾರ ವೆಚ್ಚ ಖರ್ಚು ಮಾಡಿದ್ದಾರೆ. 100% ಉದಯ್ ಸರ್ ಇದು ಸೂಪರ್ ಡೂಪರ್ ಹಿಟ್ ಆಗುತ್ತೆ. ಪ್ಯಾನ್ ವರ್ಡ್ ಅಂತ ಹೇಳಿದ್ರೆ 100% ಹಿಟ್ ಆಗುತ್ತೆ. ಯಾಕೆ ಅಂತಂದರೆ ನಿನ್ನೆ ಅಷ್ಟೇ ಸೆನ್ಸರ್ ಆಗಿದೆ, US ಸರ್ಟಿಫಿಕೇಟ್ ಬಂದಿದೆ. ನಮ್ಮೊಂದಷ್ಟು ಜನ ಸ್ನೇಹಿತರು ಸೆನ್ಸರ್ ಇರೋದ್ರಿಂದ ಆ್ಯಕ್ಚುಲಿ ಅದನ್ನು ಹೇಳಬಾರ್ದು, ಅದ್ಭುತವಾಗಿ ಕಂಟೆಂಟ್ ಇದೆ ಅಂತ ಅಂದ್ಬಿಟ್ಟು ನನಗೆ ವಿಷಯ ಬಂತು. ಹಾಗಾಗಿ ಅದನ್ನು ಧ್ರುವ ಸರ್ಗೂ ಕೂಡ ಅದನ್ನು ಶೇರ್ ಮಾಡಿದೆ. ಆಲ್ ದಿ ಬೆಸ್ಟ್ ಇಡೀ ಮಾರ್ಟಿ ಟೀಮ್, ನನ್ನೂ ಸೇರಿಕೊಂಡು ತುಂಬ ಒಳ್ಳೆಯದಾಗಲಿ, ತುಂಬ ಚೆನ್ನಾಗಿ ಹೋಗಲಿ. ಉದಯಣ್ಣಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ದುಡ್ಡು ಬರಲಿ ಅಂತ ಹೇಳ್ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸುಧೀಂದ್ರ ಸರ್. ನೇರವಾಗಿ ಇಮ್ರಾನ್ ಸರ್ದಾರಿಯಾ ಸರ್, ನಿಮ್ಮ ಮಾತು ಕೇಳೋ ಸಮಯ. 2 lines ಪ್ಲೀಸ್. ತುಂಬ ಧನ್ಯವಾದಗಳು ನೀವು ಬಂದಿರೋದಕ್ಕೆ. ತುಂಬ ಕಮ್ಮಿ ವರ್ಡ್ಸ್ ಅಲ್ಲಿ ಮುಗಿಸ್ಬಿಡ್ತೀನಿ. ಥ್ಯಾಂಕ್ಸ್ ಫಾರ್ ಕಮಿಂಗ್ ಆ್ಯಂಡ್ ಐ ಆಮ್ ಆಲ್ಸೋ ರಿಯಲಿ ಎಕ್ಸೈಟೆಡ್ ಫಾರ್ ಅಕ್ಟೋಬರ್. ಥ್ಯಾಂಕ್ ಯು ವೆರಿ ಮಚ್. 1.5 ಲೈನಲ್ಲಿ ಮುಗಿಸ್ಬಿಟ್ರಲ್ಲ ಸರ್. ಥ್ಯಾಂಕ್ ಯು ಸೋ ಮಚ್ ಇಮ್ರಾನ್ ಸರ್ದಾರಿಯಾ ಸರ್. ಸದ್ಯ ಹೆಗ್ಡೆ ಸರ್, ದಯವಿಟ್ಟು ನೀವು ಮಾತಾಡಬೇಕು. ಎಲ್ರಿಗೂ ನಮಸ್ಕಾರ. ಜಸ್ಟ್ ಡೇ ಆ್ಯಂಡ್ ನೈಟ್ ಕೆಲಸ ಮಾಡಿ ಇವಾಗ ಮಾರ್ಟಿನ್ ನೋಡ್ಕೊಂಡೇ ಬರ್ತಾ ಇದ್ದೀನಿ. ಸಿನಿಮಾ ನೋಡಿದ್ರಿಂದ ಹೆಂಗ್ ಅನಿಸ್ತಾ ಇದೆ ಅಂದ್ರೆ, ಒಂದು ಸಂಜೀವಿನಿ ಪರ್ವತ ಹೊತ್ಕೊಂಡು ಹನುಮಾನ್ ಹೆಂಗ್ ನೋಡ್ತೀವಲ್ಲ ಪೋಸ್ಟು, ಆ ಪೋಸ್ಟ್ನ ಈ ಪಿಕ್ಚರಿಗೆ ಹಾಕ್ಬೇಕು. ಆತರ ಹೀರೋ ನಮ್ಮ ಸಾಹೇಬರು ಸಂಜೀವಿನಿ ಪರ್ವತ ಹೊತ್ಕೊಂಡು ಬಂದಿರೋ ಹನುಮಾನ್ ತರ ನನಗೆ ಈ ಸಿನಿಮಾ ನೋಡೇ ಅನಿಸ್ತು. ಇದನ್ನ ನಾನು ಹೇಳಕ್ ಇಷ್ಟಪಡ್ತೀನಿ. ಆಮೇಲೆ ಅದಕ್ಕೆ ನೋಡಿ ಅವ್ರು ಶೋಲ್ಡರ್ ಎಲ್ಲ 3 ವರ್ಷದಿಂದ ಹೊತ್ತು ಹೆಂಗಾಗ್ಬಿಟ್ಟಿದೆ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್ ಸರ್. ವೈಭವಿ ಅವರೇ, October 11 ರಿಲೀಸ್ ಆಗ್ತಾ ಇದೆ. ಸೊ ಹೌ ಎಕ್ಸೈಟೆಡ್ ಆರ್ ಯು? I'm very excited, and thank you all of you for coming here, and thank you for showing so much love for our song Jeevanine. Seeing all the reels on Instagram and the pre-wedding shoot, post-wedding shoot, people are doing it and loving the song. It's actually an overwhelming feeling as an actress that seeing other people dancing and singing on my song. For that, I would want to thank my team, Imran sir for choreographing our song, Satya Hegde sir for amazing visuals as all of us can see, my co-actor for always being there and supporting me, our producer, lion-hearted producer for not compromising even a single day or a single second on screen, on the frame. Chiku, I've called you Chiku, okay? Yeah, Chiku. Thank you for being a part of our movie. It was lovely working with you again. Actually I used to call him Chiku, Anna, but Chiku. No, Anna, okay. And thank you, Murli sir. We couldn't work in this film, but we have worked before. And sir, thank you for your presence. Mohan sir, thank you sir. And thank you to everyone, of course, my makeup who's done song Jeevanine, Prajwal and Kirtana. It was their kamal that you can see on screen with our makeup and hair. So thank you all of you. 11 October 11ಕ್ಕೆ ರಿಲೀಸ್ ಆಗ್ತಾ ಇದೆ ಮಾರ್ಟಿನ್. ಫ್ಯಾಮಿಲಿ ಜೊತೆ ಥಿಯೇಟರ್ಗೆ ಬನ್ನಿ, ಸಿನಿಮಾ ನೋಡಿ ಆ್ಯಂಡ್ ಆಶೀರ್ವಾದ ಮಾಡಿ. ತುಂಬ ಖುಷಿ ಆಯಿತು ವೈಭವಿ ಅವರೇ, ಎಷ್ಟು ಚೆನ್ನಾಗಿ ಹೇಳಿದ್ರಿ. ಮುರಳಿ ಮಾಸ್ಟರ್, October 11ಕ್ಕೆ ರಿಲೀಸ್ ಆಗ್ತಾ ಇದೆ. ಎಲ್ರಿಗೂ ನಮಸ್ಕಾರ. ಮೀಡಿಯಾ ಇಲ್ಲ ಅಂದರೆ ನಾವೆಲ್ಲ ಇಲ್ಲ, ಖಂಡಿತ ನೀವು ಸಪೋರ್ಟ್ ಇರಬೇಕು. ಈ ಸಿನಿಮಾ ಅದ್ಧೂರಿಯಾಗಿ ಭರ್ಜರಿಯಾಗಿ ನಮ್ಮ ಬಹದ್ದೂರು ಸ್ವಲ್ಪ ತುಂಬಾ ಪಗುರಾಗಿ ಈಗ ಮಾರ್ಟಿನ್ ಆಗಿ ಬರ್ತಾ ಇದ್ದಾರೆ.
ತುಂಬ ಖುಷಿ ಆಗುತ್ತೆ. ಈ ಸಿನಿಮಾ ತುಂಬ ಸಕ್ಸಸ್ ಆಗಬೇಕಿದು. ಯಾಕಂದರೆ ನಮ್ಮ ಪ್ರೊಡ್ಯೂಸರ್ ಉದಯ್ ಮೆಹ್ತಾ ಅವರು ಭಾಳ ಶ್ರಮಪಟ್ಟು ಸಿನಿಮಾ ಮಾಡಿದ್ದಾರೆ. ಜೊತೆಗೆ ನಮ್ಮ ಹೀರೋ ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ ಸಿನಿಮಾದಲ್ಲಿ. ಈ ಸಿನಿಮಾದಲ್ಲಿ ಕ್ಯಾಮ್ರಾಮನ್ ತುಂಬ ವರ್ಕ್ ಇದೆ. ಸಿನಿಮಾದಲ್ಲಿ ಹಾರ್ಡ್ ಡೈರೆಕ್ಟರ್ ಆಗಿರ್ಬೋದು, ಎಲ್ಲರೂ ಈ ಸಿನಿಮಾದಲ್ಲಿ ತುಂಬ ಹಾರ್ಡ್ ವರ್ಕ್ ಮಾಡಿದ್ದೀವಿ. 11ಕ್ಕೆ ಬರ್ತಾ ಇದೆ, ಎಲ್ಲರೂ ನೋಡಿ. ಜಾಸ್ತಿ ಮಾತಾಡ್ಬೋದು ಅಂತ ಹೇಳಿದ್ದಾರೆ, ಅದಕ್ಕೆ ಥ್ಯಾಂಕ್ ಯು ಮುರಳಿ ಸರ್. ಮೋಹನ್ ಬೇಕೆರೆ ಸರ್, ನಮ್ಮ ಆರ್ಟ್ ಡೈರೆಕ್ಟರ್ ಸರ್. ಎಲ್ಲರಿಗೂ ನಮಸ್ಕಾರ. ಈ ಸಿನಿಮಾದಲ್ಲಿ ಏನು ಅಂದ್ಕೊಂಡಿರೋ ಟೋಟಲ್ ಒಟ್ಟು ಬಜೆಟ್ ಖರ್ಚಾಗಿದೆ ಅಂತ ನೀವೇನು ಮೊತ್ತ ಅಂದ್ಕೊಂಡಿದ್ದೀರಾ, ಅದರಲ್ಲಿ 50% ಸೆಟ್ಗೆ ಖರ್ಚಾಗಿದೆ. ಯಾಕಂದರೆ ಇಡೀ ಸಿನಿಮಾ ಸೆಟ್ಟು ಈ ಫಸ್ಟು ಮೈನ್ ನಾವೊಂದು ಮಿನಿಯೇಚರ್ ಮಾಡಿಕೊಂಡು ಒಂದು ಪಾಕಿಸ್ತಾನದ ಜೈಲ್ ಸೆಟ್ ಹಾಕಿದ್ವಿ. ಆ ಸೆಟ್ ಹೈದ್ರಾಬಾದಲ್ಲಿ ಒಂದು ಸೆಟ್ ತಂದು ಮುಗಿಸ್ಕೊಂಡು ಬಂದು ಆಮೇಲೆ ಸ್ಟಾರ್ಟ್ ಆಯಿತು. ಆ ಸ್ಟಾರ್ಟ್ ಆದಮೇಲೆ ನನಗೆ ಆ ಸೆಟ್ ಬಗ್ಗೆ ಎಲ್ಲರೂ ಒಂದು ಪ್ರಶಂಸೆ ಸಿಕ್ಕಿದ್ದು, ಎಲ್ಲ ಸಂತೋಷದ ವಿಷಯ ಆಗಿತ್ತು. ಅದ್ರ ಜೊತೆಗೆ ಕರೆಕ್ಟಾಗಿ ನಮ್ಮ ಹೀರೋ ಒಂದು ಎಂಟ್ರಿ ಕೊಡ್ತಾರೆ ಆ ಗೆಟಪ್ಪಲ್ಲಿ. ಅವ್ರು ಬಂದಮೇಲಂತೂ ಸೆಟ್ ಇನ್ನೂ ದುಪ್ಪಟ್ಟಾಗಿ ತುಂಬ ಚೆನ್ನಾಗಿ ಕಾಣಿಸ್ಬಿಡ್ತು. ಅವ್ನು ಹಾಕಿದ್ದಕ್ಕೂ ಅದಕ್ಕೆ ಹೆಂಗೆ ಅನ್ಸೋದು ಕರೆಕ್ಟಾಗಿ ಹಾಕಿದ್ದು ಸೆಟ್ ಅಂತ ಅವಾಗ ನನಗೆ ಖುಷಿ ಆಯಿತು. ಈ ಥರ ಸೆಟ್ಗಳು ತುಂಬಾ ಇದೆ, ಸಾಕಷ್ಟಿದೆ. ಆಮೇಲೆ ಪ್ರತಿಯೊಂದು ಸೀನಲ್ಲೂ ಸೆಟ್ಟು 75-80% ಫುಲ್ ಆಫ್ ಮೂವಿ ಬರೀ ಸೆಟ್ಗಳಿದೆ. ನೋಡಿ ಥಿಯೇಟರ್ನಲ್ಲಿ ನೋಡಿ ಆನಂದಿಸಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಚಿಕನ್ ಸರ್. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ವೇದಿಕೆ ಇರೋ ಎಲ್ರಿಗೂ ನಮಸ್ಕರಿಸ್ತಾ, ತುಂಬ ದಿನ ಆಗಿದೆ ಮಾತಾಡಿ, ಹಂಗಾಗಿ ಮಾತಾಡಕ್ಕೆ ಬರಲ್ಲ, ಮರ್ತೋಗಿದೆ ಎಲ್ಲ. ಮಾರ್ಟಿನ್ ಇದ್ರ ಬಗ್ಗೆ ಕೇಳೋದಾದ್ರೆ ಆಲ್ಮೋಸ್ಟ್ ಇದು ಇಂಡಸ್ಟ್ರಿ ಅವ್ರಿಗೆಲ್ಲ ಪಬ್ಲಿಕ್ಗೂ ಗೊತ್ತು ಇದು ಸಿಕ್ಕಾಪಟ್ಟೆ ಹೈ ಬಜೆಟ್ ಪಿಕ್ಚರ್ ಅಂತ. ಕಾಮನ್ ಆಗಿ ಎಲ್ಲರೂ ಫಸ್ಟ್ ಬಜೆಟ್ ಕೇಳಿದ ತಕ್ಷಣ ಅಷ್ಟೊಂದು ಹಾಕವ್ರ ಅಂತಾನೆ ಶಾಕ್ ಆಗ್ತಾರೆ. 100% ಸಿನಿಮಾ ರಿಲೀಸ್ ಆದ್ಮೇಲೆ ನೋಡು ಶಾಕ್ ಆಗ್ತಾರೆ, ಹಿಂಗೆಲ್ಲ ತೆಗೆದಿದಾರ ಗುರು ಅಂತ. ನಿಜವಾಗ್ಲೂ ಮೇಕಿಂಗು ಇದು ಸುಮ್ಮನೆ ನಾವು ಆಕ್ಟ್ ಮಾಡಿದೀವಿ ಅಂತ ಹೇಳ್ತಿರೋದಲ್ಲ, ನಾನೊಂದಷ್ಟು ವಿಜುವಲ್ಸ್ನ ನೋಡಿದ್ದೀನಿ. ಯಾವ ಹಾಲಿವುಡ್ ಪಿಕ್ಚರ್ಗೂ ಕಡಿಮೆ ಇಲ್ಲ. ಆ ಥರ ಒಂದು ಅದ್ಭುತವಾದಂಥ ಮೇಕಿಂಗ್ ಬಂದಿದೆ. ಅರ್ಜುನ್ ಸರ್ದು ಕತೆ, ನಮ್ಮ AP ಅರ್ಜುನ್ ಅವ್ರ ಡೈರೆಕ್ಟ್ರು, ಹಂಗಾಗಿ ಇದು ಡೈರೆಕ್ಟ್ರು ನಮ್ಮ ಬ್ರದರ್ ಹೀರೋ ಉದಯ್ ಸರ್, ಎಲ್ಲರ ಕೆರಿಯರಲ್ಲೂ ಇದು ಸಿಕ್ಕಾಪಟ್ಟೆ ಹೈ ಬಜೆಟ್ ಮೂವಿ. ಹಂಗಾಗಿ ಇದು ತುಂಬ ಚೆನ್ನಾಗಿ ಆಗುತ್ತೆ. ಯಾಕೆ 100% ಕಷ್ಟಪಟ್ಟು ಕೆಲಸ ಮಾಡಿದ್ರೆ ನಮ್ಮ ಕನ್ನಡ ಜನತೆ ಕೈ ಬಿಡಲ್ಲ. ಆ್ಯಂಡ್ ಇದು ನಮ್ಮ ಕನ್ನಡ ಸಿನಿಮಾ ಪ್ಯಾನ್ ವರ್ಲ್ಡ್ ಅಂತ ಹೇಳ್ಕೊಳ್ಳೋಕ್ಕೂ ಖುಷಿ ಆಗುತ್ತೆ. ಯಾಕಂದ್ರೆ ಎಲ್ಲ ಭಾಷೆಗಳಲ್ಲೂ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ ಅಂತ. ಈಗ ಆಲ್ರೆಡಿ ಒಂದಷ್ಟು ಮುಂಚೆನೆ ಬಿಸ್ನೆಸ್ಗಳಾಗತ್ತಲ್ಲ ಆ ಥರದ್ದು. ಸೊ ಇದೊಂದು ದೊಡ್ಡ ಮಟ್ಟದ ಸಕ್ಸಸ್ ಆಗಬೇಕು. ಯಾಕೆಂದರೆ ಇದು ನಮ್ಗೆ ಇಂಡಸ್ಟ್ರಿ ಅವ್ರಿಗೆ ಗೊತ್ತಿರೋಂಗೆ ಒಂದು ಸಿನಿಮಾ ಅಂತ ಬಂದರೆ ಒಂಚೂರು ಪರ ವಿರೋಧ ಇರುತ್ತೆ. ಬಟ್ ಈ ಸಿನಿಮಾ ಬಗ್ಗೆ ಇಂಡಸ್ಟ್ರಿ ಅವ್ರು ಎಲ್ಲರೂ ಪರವಾಗಿದ್ದಾರೆ. ಯಾಕೆ ಅಂದರೆ ಈ ಸಿನಿಮಾ ಗೆದ್ರೆ 100% ನಮ್ಮ ಕನ್ನಡದ್ದು ಒಂದು ಮಾರ್ಕೆಟ್ ಇನ್ನೊಂದು ಲೆವೆಲ್ಗೆ ಬಿಲ್ಡ್ ಆಗುತ್ತೆ. ನಮ್ಮ ಕನ್ನಡ ಇಂಡಸ್ಟ್ರಿ ಬಗ್ಗೆ ಮಾತಾಡ್ತಾರೆ ಅಂತ ಕನ್ನಡ ಇಂಡಸ್ಟ್ರಿ ಎಲ್ರಿಗೂ ಆಸೆ ಇದೆ. ಇದು ತುಂಬ ದೊಡ್ಡದಾಗಿ ಹಿಟ್ ಆಗಲಿ ಅಂತ ಖಂಡಿತವಾಗ್ಲೂ ಆಗುತ್ತೆ. ಎಲ್ಲರೂ ಅಕ್ಟೋಬರ್ 11ನೇ ತಾರೀಕು ದಯಮಾಡಿ ಬನ್ನಿ, ಮಾರ್ಟಿನ್ನ ನೋಡಿ. ಖುಷಿ ಆಗ್ತಿದೆ. ಬೇರೆ ಬೇರೆ ಭಾಷೆನಲ್ಲಿ ನಾನು ನೋಡ್ಕೊಂಬೋದು ಹೆಂಗೆ ಕಾಣಿಸ್ತೀನಿ ನಾನು ಯಾಕಂದರೆ ಕನ್ನಡ ಬಿಟ್ಟು ಬೇರೆ ಬರಲ್ಲ. ಅಟ್ಲೀಸ್ಟ್ ಯಾರು ಡಬ್ಬಿಂಗ್ ಮಾಡಿರ್ತಾರಲ್ಲ ಅದರಲ್ಲಿ ನೋಡಿ ಖುಷಿ ಪಡ್ಕೊಳ್ಳೋಣ. ನಮ್ಮದು ಮೊದಲನೇ ಪಿಕ್ಚರ್ ಇದು, ಬೇರೆ ಭಾಷೆಗಳಲ್ಲಿ ಹೋಗ್ತಿರೋದು. ನಿಮ್ಮ ಸಪೋರ್ಟು ಸಿನಿಮಾ ಮೇಲೆ ಸದಾ ಹೀಗೆ ಇರಲಿ. ಅಕ್ಟೋಬರ್ 11ನೇ ತಾರೀಕು ದಯಮಾಡಿ ಎಲ್ಲರೂ ಬನ್ನಿ, ನೋಡಿ, ಹರಿಸಿ, ಆಶೀರ್ವದಿಸಿ. ಥ್ಯಾಂಕ್ ಯು ಸೋ ಮಚ್ ಚಿಕನ್ ಸರ್. ಇದೀಗ ನಮ್ಮ ನಿರ್ಮಾಪಕರು ಉದಯ್ ಕೆ ಮೆಹ್ತಾ ಸರ್ ಮಾತನಾಡಬೇಕು. ಎಲ್ಲರಿಗೂ ನಮಸ್ಕಾರ. ಪ್ರತಿ ಸಲ ನಾವು ಈ ಹಂತಕ್ಕೆ ಬರೋಷ್ಟೊತ್ತಿಗೆ ನಾವು ಫಿಲ್ಮ್ ರಿಲೀಸ್ ಟೈಮ್ಗೆ ಒಂದೇ ಒಂದು ನಿರೀಕ್ಷೆಯಲ್ಲಿ ಇರ್ತೀವಿ. ನಮ್ಮೆಲ್ಲ ಹಾರ್ಡ್ ವರ್ಕ್ಗೆ ಜನ ಸಪೋರ್ಟ್ ಮಾಡಲಿ, ಈ ಸಿನಿಮಾ ಜನಕ್ಕೆ ಚೆನ್ನಾಗಿ ಮುಟ್ಟಿಸ್ಲಿ ಅಂತ ಮಾಧ್ಯಮ ಮುಖ್ಯದಿಂದ ಸಾಧ್ಯ. ಸೊ ನಿಮ್ಮನ್ನೆಲ್ಲ ಕೇಳ್ಕೊಳ್ಳೋದಿಷ್ಟೇ, ಪ್ರತಿಯೊಂದು ನಮ್ಮ ಟೆಕ್ನಿಷಿಯನ್ಸು ಕಟ್ಕೊಟ್ಟಿರೋ ಸಿನಿಮಾ. ನಮ್ಮ ಹೀರೋ 3 ವರ್ಷ ಅವರು ಶ್ರಮಪಟ್ಟು ಡೆಡಿಕೇಶನ್ ಇಂದ ಮಾಡಿರೋ ಸಿನಿಮಾ ನಾವು. ಸೊ ದಯವಿಟ್ಟು ನಿಮ್ಮನ್ನೆಲ್ಲ ಕೇಳ್ಕೊಳ್ಳೋದಿಷ್ಟೇ, ಈ ಥರದ್ದೊಂದು ಪ್ರಯತ್ನಗಳು ಗೆದ್ದರೆ ನನ್ನಂಥ ಒಂದು 10 ಜನ ಮುಂದೆ ಬರ್ತಾರೆ. ಇನ್ನೂ ಈ ಥರದ್ದೊಂದು ಪ್ರಯತ್ನಗಳು ನಡೆಯುತ್ತೆ. ಸೊ ನಿಮ್ಮನ್ನೆಲ್ಲರೂ ನಾನು ಈ ವೇದಿಕೆ ಮೂಲಕ ಕೇಳ್ಕೊತೀನಿ. ಖಂಡಿತ
ನೀವೆಲ್ಲ ಸಪೋರ್ಟ್ ಮಾಡಿ, ಇದು ನಿಮ್ಮ ಸಿನಿಮಾ, ಇದನ್ನು ಸೆಲೆಬ್ರೇಟ್ ಮಾಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು. 4ನೇ ಸಾಂಗ್ 4ನೇ ತಾರೀಕು ನಮ್ಮ ಹೀರೋ ಅವರ ಇಂಟ್ರಡಕ್ಷನ್ ಸಾಂಗು, ಅದನ್ನು ನಾವು ಹೈದ್ರಾಬಾದಲ್ಲಿ ಮಾಡ್ತಾಯಿದ್ದೀವಿ. ಈ ಸಾಂಗು ನಾನು ಹೇಳೋದಕ್ಕಿಂತ ಒಂದು ಹೇಳೋದಕ್ಕೆ ಇಷ್ಟಪಡ್ತೀನಿ. ಈಗ ಈ ಥರದ ಒಂದು ಸಾಂಗು ನನ್ನ ಸಿನಿಮಾನಲ್ಲಿ ಇದೆ ಅನ್ನೋದಕ್ಕೊಂದು ತುಂಬ ಹೆಮ್ಮೆಯ ವಿಷಯ. ಬಹುಶಃ ಇದೆಲ್ಲರಿಗೂ ಆ ಒಂದು ಫೀಲ್ ಕೊಡುತ್ತೆ. ಸೊ ಎವರ್ಗ್ರೀನ್ ಆಗಿ ಉಳಿಯುತ್ತೆ ಇವ್ರ ಕೆರಿಯರಲ್ಲಿ. ಸೊ ಐ ಆಮ್ ಪ್ರೌಡ್ ದಟ್ ಇಟ್ ವಿಲ್ ಬಿ ಮೈ ಫಿಲ್ಮ್ ವಿಚ್ ವಿಲ್ ರಿಮೇನ್. ಈ ಥರದೊಂದು ಸಾಂಗ್ ಪರ್ಮನೆಂಟಾಗಿ ನಿಮ್ಗೆ ಇರುತ್ತೆ ಅಂತ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಇದೀಗ ನಮ್ಮ ನಾಯಕರು ಮಾತಾಡಬೇಕು. ಧ್ರುವ ಸರ್ಜಾ ಸರ್. ಇಲ್ಲಿ ಬಂದರೆ ಎಲ್ಲ ಪತ್ರಕರ್ತರಿಗೆ, ಮಾಧ್ಯಮಗಳಿಗೆ, ಎಲ್ಲ ಕಾರ್ಯಕ್ರಮ ವೀಕ್ಷಿಸ್ತಿರೋ ಎಲ್ಲ ತಾಯಂದರಿಗೆ ಆ್ಯಂಡ್ ಎಸ್ಪೆಷಲಿ ನನ್ನ VIPsಗೆ ಎಲ್ರಿಗೂ ನಮಸ್ಕಾರ. ಸೊ ನಿಮ್ಮೆಲ್ರಿಗೂ ಗೊತ್ತಿರೋಂಗೆ ಮಾರ್ಟಿನು ಇದೆ ಅಕ್ಟೋಬರ್ 11ನೇ ತಾರೀಕು ಬಿಡುಗಡೆ ಆಗ್ತಿದೆ. ಇದು ಈ ಚಿತ್ರಕ್ಕೆ ಸಾಕಷ್ಟು ಜನ ಟೈಮ್ನ ಡೆಡಿಕೇಟ್ ಮಾಡಿದ್ದಾರೆ, ಎಸ್ಪೆಷಲಿ ಟೆಕ್ನಿಷಿಯನ್ಸ್. ಯಾಕೆಂದರೆ ಒಬ್ಬರು ಟೆಕ್ನಿಷಿಯನ್ಸು ಯೂಶ್ವಲಿ 100 days ವರ್ಕ್ ಮಾಡ್ತಾರೆ. ಬಟ್ ನಮ್ಮ ಸಿನಿಮಾಗೆ ಸ್ಕ್ರೀನ್ಸ್ ದಾಟ್ಕೊಂಡು ಮಾಡ್ತೀವಿ ಅಂತಾರಲ್ಲ, ಸೊ ಆ ಥರ ನಮ್ಮ ಮುರಳಿ ಮಾಸ್ಟರು ಸಾಂಗ್ ಒಂದು 14 ದಿವಸ ಶೂಟ್ ಮಾಡಿದ್ವಿ, ಇಂಟ್ರೊಡಕ್ಷನ್ ಸಾಂಗು. ಆ್ಯಂಡ್ ನಮ್ಮ ಮೋಹನ್ ಸರು ಪ್ರತಿಯೊಂದು ಸೆಟ್ನು ಮಿನಿಯೇಚರಲ್ಲಿ ಕ್ರಿಯೇಟ್ ಮಾಡಿ ಮಿನಿಯೇಚರ್ನ ತಗೊಂಡು ಯೂಸ್ ಟು ಎಕ್ಸ್ಪ್ಲೇನ್. ಸೊ ಇದು ಹಿಂಗೆ ಎಂಟ್ರಿ ಹಿಂಗಿರುತ್ತೆ, ಇಲ್ಲಿ ಶೂಟ್ ಮಾಡ್ಬೋದು, ಕ್ಯಾಮ್ರಾ ಪ್ಲೇಸ್ ಮಾಡೋದಕ್ಕೆ ಇಲ್ಲಿ ಜಾಗ ಎಲ್ಲ ಇದೆ, ಇದು ಓಕೆನಾ, ಇದು ಫಿಲ್ಮ್ ಮಾಡೋದಕ್ಕೆ ಇದು ಓಕೆನಾ ಅಂತ ತುಂಬಾ ಡೀಟೇಲಾಗಿ ವರ್ಕ್ ಮಾಡಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಗೆಳೆಯ ಚಿಕಣ್ಣ ಒಂದು ಕಾಶ್ಮೀರ್ ಎಪಿಸೋಡ್ ಇತ್ತು, ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ನಾನು ಹೇಳೋದಕ್ಕಿಂತ ಒಂದು ದೊಡ್ಡ ಟ್ವಿಸ್ಟ್ ಇರುತ್ತೆ ನಂದು ಚಿಕಣ್ಣ ಅವ್ರದ್ದು ಈ ಸಿನಿಮಾದಲ್ಲಿ. ಆ್ಯಂಡ್ ಚಿಕಣ್ಣ ಈಸ್ ಆಫ್ ಕೋರ್ಸ್ ವೆರಿ ಫ್ರೆಂಡ್ಲಿ ಆ್ಯಂಡ್ ತುಂಬಾ ಖುಷಿ ಆಗುತ್ತೆ ವರ್ಕ್ ಮಾಡೋದಕ್ಕೆ. ಆ್ಯಂಡ್ ಹೀರೋಯಿನ್ ಮೇಡಮ್ ಜೀವನಿನೇ ಸಾಂಗ್ ನೀವೆಲ್ಲರೂ ನೋಡಿದ್ರ. ನಾನು ಯಾವಾಗಲೂ ಹೇಳ್ತಾ ಇದ್ದೆ, ಮಾರ್ಟಿನ್ ಅಂದಿದ ತಕ್ಷಣ ಬರೀ ಆ್ಯಕ್ಷನ್ ಅಲ್ಲ, ಒಂದು ಲವ್ ಆ್ಯಂಗಲ್ಲೂ ಇದೆ ಅಂತ ಹೇಳ್ತಾ ಇದ್ದೆ. ಸೊ ಒಂದು ಕ್ಯೂಟ್ ಲವ್ ಸ್ಟೋರಿ ಇದೆ ಮಾರ್ಟಿನ್ ಚಿತ್ರದಲ್ಲಿ. ಅದರಲ್ಲಿ ಒಂದು ಸಾಂಗ್ ಬರುತ್ತೆ, ಲವ್ ಸಾಂಗ್, ಅದು ಆಲ್ರೆಡಿ ರಿಲೀಸ್ ಆಗಿದೆ, ಜೀವನಿನೇ ಅನ್ನೋದು. ಆ್ಯಂಡ್ ಮೇಡಮ್ ಬಗ್ಗೆ ಹೇಳಬೇಕು ಅಂದರೆ, ಅವ್ರಿಗೆ ಭಾಷೆ ಕಲಿಯೋ ಇಂಟ್ರೆಸ್ಟ್ ಇದೆ ಅಂತ ಹೇಗೆ ಹೇಳ್ತೀನಿ ಅಂದರೆ, ಪ್ರಾಂಪ್ಟ್ ತೊಗೊಳ್ತಾ ಇರಲಿಲ್ಲ. ಇಷ್ಟೇ ಕಷ್ಟ ಆದ್ರೂ ಕಲ್ತ್ಕೊಂಡು ಡೈಲಾಗ್ಸ್ ಹೇಳಿದವರು. ಸೊ ರಿಯಲಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಎಫರ್ಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನಮ್ಮ ಕಣ್ಣು ಅಂದರೆ ಸತ್ಯ ಹೆಗ್ಡೆ ಸರ್ ಸಿನಿಮಾನ ಫಸ್ಟ್ ನೋಡಿರೋದೇ ಅವರು. ಸತ್ಯ ಹೆಗ್ಡೆ ಸರ್ ಎಂಥ ಪವರ್ಫುಲ್ ಟೆಕ್ನಿಷಿಯನ್ ಅಂತ ಎಲ್ರಿಗೂ ಗೊತ್ತಿರುತ್ತೆ. ಅವ್ರು ಮಾಡಿರೋ ಸಿನಿಮಾಗಳು, ಅವ್ರ ಪ್ರೆಸೆಂಟೇಷನು ಎಲ್ಲ ಎಕ್ಸ್ಟ್ರಾಡಿನರಿ. ಎಸ್ಪೆಷಲಿ ನನಗೆ ನನ್ನ ಬೆಸ್ಟ್ DOP ಅಂತ ಏನಕ್ಕೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ, ಅವ್ರ ಲೈಟಿಂಗು ಆ್ಯಂಡ್ ಆಲ್ಸೋ ಅವ್ರು ಇಡೋ ಶಾರ್ಟ್ಸೇ ಸೂಪರ್. ಎಸ್ಪೆಷಲಿ ಒಂಚೂರು ಫೋಕಸ್ ಔಟ್ ಆಗಲ್ಲ. ಫೋಕಸ್ ಪುನಃ ಬೇರೆ ಇದ್ರೂ ಬಟ್ ಒಂಚೂರು ಫೋಕಸ್ ಔಟ್ ಆಗಲ್ಲ. ಮತ್ತು ಕಥೆಗೆ ಬೇಕೋ ಅಷ್ಟು ಮಾತ್ರ ಶೂಟ್ ಮಾಡ್ತಾರೆ. ಆ್ಯಂಡ್ ಬರೀ DOP ಅಲ್ಲದೆ ಹೀಲ್ ಡಿಸ್ಕಸ್, ಈ ಕಥೆಗೆ ಇದು ಓಕೆನಾ, ಹಿಂಗೆ ಮಾಡೋಣ ಅಂತ, ಅದು ಇನ್ವಾಲ್ವ್ಮೆಂಟ್ ಇದೆ. ಸೊ ಸತ್ಯ ಹೆಗ್ಡೆ ಸರ್ ಈಸ್ ಆಲ್ಸೋ ಒನ್ ಪಿಲ್ಲರ್ ಫಾರ್ ದಿಸ್ ಮೂವಿ. ಆ್ಯಂಡ್ ಇಮ್ರಾನ್ ಮಾಸ್ಟರ್ಗೆ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ಮಾಸ್ಟರ್ ನೀವೇನಾದರೂ ಸಾಂಗಲ್ಲಿ ಡಾನ್ಸ್ ಆಡ್ಸೋದಿದ್ರೆ ಫಸ್ಟೇ ನಾನು ಪ್ರಾಕ್ಟೀಸ್ ಕೊಡಬೇಕು ಅಂತ. ನಾನು ನಂಬಿವಾರ್ನ ಹಬ್ಬ ಅಂತ ಹೇಳಿದ್ರು. ಸೊ ಎರಡು ಸಾಂಗ್ ಒಟ್ಟಿಗೆ ಕೊರಿಯೋಗ್ರಾಫ್ ಮಾಡಿದ್ದಾರೆ ಇಮ್ರಾನ್ ಮಾಸ್ಟರು. ಒಂದು ಸಾಂಗ್ ಯಾವಾಗ ರಿಲೀಸ್ ಅಂತ ನೆಕ್ಸ್ಟ್ ಹೇಳ್ತೀನಿ. ಆ್ಯಂಡ್ ನಮ್ಮ ಲಯನ್ ಹಾರ್ಟೆಡ್ ಪ್ರೊಡ್ಯೂಸರ್ ಬಗ್ಗೆ ಹೇಳಲೇಬೇಕು, ಉದಯ್ ಸರ್. ನೀವೆಲ್ಲ ಅಂದ್ಕೊಂಡಿದ್ದೀರಾ ಈ ಸಿನಿಮಾಗೆ ಎಷ್ಟು ಖರ್ಚಾಗಿದೆ ಅಂತ, ಅದಕ್ಕೂ ಮೀರಿ ಒಂದು ಸ್ವಲ್ಪ ಎಕ್ಸ್ಟ್ರಾನೇ ಖರ್ಚಾಗಿದೆ ಆ್ಯಕ್ಚುಲಿ. ಯೂಶ್ವಲಿ ಒಬ್ಬ ಹೀರೋ ಮಾರ್ಕೆಟ್ ಒಂದು 10 rupees ಅಂತ, ಸೊ ಎಕ್ಸಾಂಪಲ್ ಒಂದು 10 ರೂಪಾಯಿ ಇದೆ ಅಂತ ಅಂದ್ಕೊಂಡ್ರೆ,
₹9.5 ಅವ್ರಿಗೆ ಇನ್ವೆಸ್ಟ್ ಮಾಡೋರು ಡೆಫಿನೆಟ್ಲಿ ಇರ್ತಾರೆ. ಬಟ್ ಅದಕ್ಕೂ ಮೀರಿ ಮಾಡಿರಿ, ನೀವು ಪ್ಯಾಷನಾಗಿ ಮಾಡಿರಿ, ನಾನು ನನ್ನ ದುಡ್ಡನ್ನ ನಾನು ಜನರೇಟ್ ಮಾಡ್ಕೊತೀನಿ ಅನ್ನೋ ಪ್ರೊಡ್ಯೂಸರು ಉದಯ ನಾಯಕ ಸರ್. ಈ ಥರ ಸಿನಿಮಾ ನಾವು ಮಾಡಿದ್ದೀವಿ ಅಂತಲ್ಲ, ಬಟ್ ಈ ಥರ ಪ್ರೊಡ್ಯೂಸರ್ಸು ಇಂಡಸ್ಟ್ರಿಗೆ ನಿಜವಾಗ್ಲೂ ನೆಸೆಸರಿ ಇದೆ. ಅವ್ರ ಬ್ಯಾನರಿಂದ ಇನ್ನೂ ಸಾಕಷ್ಟು ಸಿನಿಮಾ ಬರಲಿ ಆ್ಯಂಡ್ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊತೀನಿ. ಆ್ಯಂಡ್ 4ನೇ ತಾರೀಕು ಹೈದ್ರಾಬಾದಲ್ಲಿ ಇಂಟ್ರಾಕ್ಷನ್ ಸಾಂಗ್ ರಿಲೀಸ್ ಆಗ್ತಾಯಿದೆ. ಅದಾದಮೇಲೆ 5ನೇ ತಾರೀಕು ನನ್ನ ಪ್ರತಿ ಸಿನಿಮಾನು ಉತ್ತರ ಕರ್ನಾಟಕದಲ್ಲಿ ತುಂಬಾ ಚೆನ್ನಾಗಾಗುತ್ತೆ. ಸೊ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಎಲ್ಲ ಪ್ರೆಸ್ ಮೀಟಲ್ಲೂ, 75 ಡೇಸ್ ಆದಮೇಲೆ ಒಂದು 50-75 ಡೇಸೆಲ್ಲ ಆದಮೇಲೆ ಇಲ್ಲೆಲ್ಲ ಕಡೆ ಒಂದು 50-60% ಇದ್ದರೆ ಅಯ್ಯೋ 50-60% ಇದೆ ಅಂತಾರೆ ಅದು ಹೇಳ್ರು ಅಂತ ಇಮಿಡಿಯೇಟ್ ಉತ್ತರ ಕರ್ನಾಟಕ ಫೋನ್ ಮಾಡಿದ್ರೆ ಇಟ್ ಇಸ್ ಲೈಕ್ ಪೋಸ್ಟ್ ಫುಲ್ ಹೌಸ್ಫುಲ್ ಇದೆ ಸರ್ ಅಂತಾರೆ. ಸೊ ಉತ್ತರ ಕರ್ನಾಟಕ ಮಂದಿ ನಮ್ಗೆ ಯಾವಾಗಲೂ ಆಗ್ಬೋದಿದ್ದಾರೆ, ಆದರೆ ನನ್ನ ಜೊತೆ ನಿಂತಿದ್ದಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಹುಬ್ಳಿಗೆ ಉತ್ತರ ಕರ್ನಾಟಕಕ್ಕೆ ನಾವು ಟ್ರಾವೆಲ್ ಮಾಡಬೇಕು ಅಂತ ಒಂದು ಪ್ಲ್ಯಾನು. ಬಟ್ ಇವೆಂಟು ಅಷ್ಟೇ ಅಲ್ಲೇ ಮಾಡಬೇಕು ಅಂತ, ಬಟ್ ಮಳೆ ಇದೆ. ಸೊ ಹುಬ್ಳಿ ಸೆಂಟಿಮೆಂಟ್ ಹೋಗ್ತೀವಿ. ಸೊ ಹುಬ್ಳಿ ಮುಗಿಸ್ಕೊಂಡು 6ನೇ ತಾರೀಕು ದಾವಣಗೆರೆಯಲ್ಲಿ ಪ್ರೀ ರಿಲೀಸ್ ಈವೆಂಟ್ ಮಾಡ್ತಾಯಿದ್ವಿ, ಶಾಮನೂರು ಶಿವಶಂಕರಪ್ಪ ಪಾರ್ವತಮ್ಮ ಸಮುದಾಯ ಭವನಲ್ಲಿ. ಸೊ 6ನೇ ತಾರೀಕು ಅದು ಮುಗಿಸ್ಕೊಂಡು 8ನೇ ತಾರೀಕು ಮುಂಬೈಗೆ ಹೋಗಿ ಇನ್ನೊಂದು ಸಾಂಗ್ ಬಿಡುಗಡೆ ಮಾಡ್ತಾಯಿದ್ವಿ. 6ನೇ ತಾರೀಕು ಒಂದು ರೆಕಾರ್ಡ್ ಆಗುವಂಥ ಒಂದು ಸಾಂಗ್ ಬಿಡುಗಡೆ ಮಾಡ್ತಾಯಿದ್ವಿ. ದಟ್ ವಿಲ್ ಬಿ ಎ ಸರ್ಪ್ರೈಸ್. ಇದು ಪ್ಲ್ಯಾನ್ ಪ್ರಕಾರ ಹಿಂಗೆ ಅಂದ್ಕೊಂಡಿದ್ದೀವಿ. ಅಕ್ಟೋಬರ್ 11ನೇ ತಾರೀಕು, ಸೊ 3 ವರ್ಷ ಆಯಿತು ಸಿನಿಮಾ ಥಿಯೇಟ್ರಿಗೆ ಬಂದು, 3 ವರ್ಷ ಆದಮೇಲೆ ಬರ್ತಾಯಿದ್ದೀನಿ. ಅಕ್ಟೋಬರ್ 11ನೇ ತಾರೀಕು ಶುಕ್ರವಾರ ಗೌರ್ಮೆಂಟ್ ಹಾಲಿಡೇ ಇದೆ. ಎಲ್ಲರೂ ದಯವಿಟ್ಟು ಕುಟುಂಬದ ಸಮೇತ ಹೋಗಿ ಈ ಚಿತ್ರನ ನೋಡಿ ಆಶೀರ್ವಾದ ಮಾಡ್ತೀನಿ ಅಂತ ನಾನು ನಂಬಿದ್ದೀನಿ. ಆ್ಯಂಡ್ ಆಲ್ಸೋ ಸ್ಟೋರಿ ಆ್ಯಂಡ್ ಸ್ಕ್ರೀನ್ ಪ್ಲೇ ನಾವು ಕಲೆಕ್ಷನ್ ಕಿಂಗ್ ಅರ್ಜುನ್ ಸರ್ಜಾ ಅವರು. ಸ್ಕ್ರೀನ್ ಪ್ಲೇ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಎಲ್ಲರೂ ಆ್ಯಂಡ್ ಆಲ್ಸೋ ಸೆನ್ಸರ್ ಆಯಿತು, ಯು ಎಸ್ ಸರ್ಟಿಫಿಕೇಟ್ ಸಿಕ್ತು. ದ್ಯಾಟ್ ಮೀನ್ಸ್ ಫ್ಯಾಮಿಲಿ ಜೊತೆ ನೋಡುವಂಥ ಸಿನಿಮಾ. ದಯವಿಟ್ಟು ಎಲ್ಲರೂ ಕುಟುಂಬದ ಸಮೇತ ಹೋಗಿ ಅಕ್ಟೋಬರ್ 11 ನೋಡಿ ಆಶೀರ್ವಾದ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಜಯ ಆಂಜನೇಯ. ಜಯ ಆಂಜನೇಯ. ಥ್ಯಾಂಕ್ ಯು ಸೋ ಮಚ್ ಸರ್. ಇದೀಗ ಮಾಧ್ಯಮದ ಅವರಿಂದ ಪ್ರಶ್ನೆಗಳನ್ನ ಕೇಳಬಹುದು. ಮೈಕ್ಸ್ ಕೊಡ್ತೀವಿ ಸರ್, 1 ನಿಮಿಷ. ಓಕೆ. ಉದಯ್ ಸರ್ ನಮಸ್ತೆ. ಕಾರ್ತಿಕ್ ಪ್ರಜಾಟಿವಿಯಿಂದ. ಉದಯ್ ಸರ್, ಈಗ ಧ್ರುವ ಸರ್ ಮಾತಾಡುವಾಗ ಹೇಳ್ತಾ ಇದ್ರು ಗೌರ್ಮೆಂಟ್ ಹಾಲಿಡೇ ಅಂತ. 3 ದಿನ ನಾನ್ ಸ್ಟಾಪ್ ಹಾಲಿಡೇ ಇದೆ ವಿಜಯದಶಮಿಗೆ. ಮುಂಬೈ ಮಾರ್ಕೆಟ್ ನೋಡ್ತಾ ಇದ್ವಿ, ಮುಂಬೈ ಡಿಸ್ಟ್ರಿಬ್ಯೂಟರ್ಗಳು ಕೂಡ ಈಗ ಕನ್ನಡ ಚಿತ್ರರಂಗದ ಮೇಲೆ ಒಂದು ಕಣ್ಣಿಟ್ಟಿದ್ದಾರೆ. ಯಾವ್ಯಾವ ಸಿನಿಮಾಗಳು ಬರ್ತಾ ಇದೆ, ಏನಾಗ್ತಾ ಇದೆ ಸ್ಯಾಂಡಲ್ವುಡ್ ಅಲ್ಲಿ ಅಂತ. ಅದೆಲ್ಲವೂ ಕೂಡ ಮಾರ್ಟಿನ್ ಪ್ಲಸ್ ಆಗೋ ಚಾನ್ಸ್ ಇದೆಯಾ ಅಂತ. ನಮ್ಮ ಆಲ್ರೆಡಿ ಡಿಸ್ಟ್ರಿಬ್ಯೂಟರ್ ಫೈನಲ್ ಆಗಿದ್ದಾರೆ. ಲಕ್ಷ್ಮೀ ಗಣಪತಿ ಫಿಲ್ಮ್ಸ್ ಅಂತ, ಅವ್ರು ನಾರ್ತ್ ಇಂಡಿಯನ್ ಅಂತ ಮಾಡ್ತಾ ಇದ್ದಾರೆ. ಆಲ್ ಓವರ್ ಇಂಡಿಯಾ ಅರೌಂಡ್ 3000 ಥಿಯೇಟರ್ಸ್. ಸರ್ ರಿಲೀಸ್ ಪ್ಲಾನ್ ಯಾವ ತರ ಬರೀ ನಾರ್ತ್ ನಿಮಗೆ 1800 ಥಿಯೇಟರ್, 1500 800 50% ಆಗಿಲ್ಲ. ಸರ್ ರಿಲೀಸ್ ಪ್ಲಾನ್ ಯಾವ ತರ ಮಾಡ್ಕೊಂಡಿದ್ದೀರಾ ಸರ್? ಇಲ್ಲಿ ರಿಲೀಸ್ ಪ್ಲಾನ್ ಯಾವ ತರ ಮಾಡ್ಕೊಂಡಿದ್ದೀರಾ ಅಂತ ಕೇಳಿದೆ ಮೇಡಮ್. ಎಲ್ಲ ಕಡೆ ಡಿಸ್ಟ್ರಿಬ್ಯೂಟರ್ಸ್ ಅಲ್ಲ ಆ ಥರ ಇದೆ. ಈಗ ಕರ್ನಾಟಕದಲ್ಲಿ ಇಷ್ಟು ಜನ ಬೇರೆ ಬೇರೆ ಭಾಷೆಗೂ ಧ್ರುವ ಸರ್ ಹೋಗಿ ಅಲ್ಲೇನಾದ್ರು ಈಗ ಆಫ್ಟರ್ ರಿಲೀಸು ಅದಕ್ಕೆ ಪ್ಲ್ಯಾನ್ ಮಾಡಿದ್ದೀವಿ ಮೇಡಮ್. ಸೊ ರಿಲೀಸ್ ಆದಮೇಲೆ ಅದು ಎಲ್ಲ ಕಡೆ ಹೋಗೋ ಪ್ಲ್ಯಾನ್ ಇದೆ. ಉದಯ್ ಸರ್, ನಾಟಿ ನೀವು ಹೇಳಿದಂಗೆ 3 ವರ್ಷ ಆಗೋಯ್ತು. ಈಗಾಗಲೇ ಈ ಸಿನಿಮಾದ ಬಜೆಟ್ ಅಂತ ಆಗಲೇ ಒಂದು ಮಾತು ಹೇಳಿದ್ರು ಧ್ರುವ ಸರ್. ಗಾಂಧಿನಗರದ ಕೆಲವೊಂದು ಪ್ರೊಡ್ಯೂಸರ್ಸು ನಿರ್ಮಾಪಕರು ಹೇಳೋ ಪ್ರಕಾರ ಒಂದು 150 ಕೋಟಿ ಆಗಿದೆ ಅಂತ ಒಂದು ರೂಮರ್ಸು ಸಿನಿಮಾ. ಸೊ ಎಲ್ಲ ಭಾಷೆಯಲ್ಲೂ ರಿಕವರಿ ಅಂದರೆ ಎಲ್ಲ ಭಾಷೆಯಲ್ಲೂ ಸಿನಿಮಾ ರಿಲೀಸ್ ಆಗಿರೋದ್ರಿಂದ ನೀವು ಎಷ್ಟು ಸೇಫ್ ಆಗಿದ್ದೀರಾ ಬಿಸ್ನೆಸ್ ಆ್ಯಂಗಲ್ ಅಂತ ಬಂದಾಗ? ಮಾರ್ಟಿನ್ ಸಿನಿಮಾ ಎಷ್ಟರ ಮಟ್ಟಿಗೆ ಬಿಸ್ನೆಸ್ ಆಗಿದೆ?
ಈಗ ಆಲ್ಮೋಸ್ಟ್ ಎಲ್ಲಾನು ಫೈನಲ್ ಹಂತದಲ್ಲಿದೆ, ಎಲ್ಲ ಮುಗಿಯುತ್ತೆ. ಅಂದರೆ ಬಜೆಟ್ ಅಂದರೆ ಬಜೆಟ್ ಎಲ್ಲರೂ ಊಹೆ ಮಾಡೋದಿಲ್ಲ. ಸಿನಿಮಾ ಸ್ಕ್ರೀನ್ ಮೇಲೆ ಬಂದಾಗ 100% ಜಸ್ಟಿಫೈ ಆಗುತ್ತೆ. ಏನು ಜನ ಹೇಳ್ತಾ ಇದ್ದಾರೆ ಅದು ಜಸ್ಟಿಫೈ. ಓಕೆ ಧ್ರುವ ಸರ್, ನೀವು ಆ್ಯಕ್ಷನ್ ಮತ್ತು ಫ್ಯಾಮಿಲಿ ಇರೋಂಥ ಗುರುತಿಸ್ಕೊಂಡಿದ್ದೀರಾ. ನಿಮ್ಮ ಈಗ ಹಿಂದಿನ ಸಿನಿಮಾಗಳೆಲ್ಲ ನೋಡಿದಾಗ ಒಂದು ಲವ್ ಸ್ಟೋರಿ, ಒಂದು ಆ್ಯಕ್ಷನ್ನು ತುಂಬ ಚೆನ್ನಾಗಿ ಎಲ್ಲ ವರ್ಗದ ಪ್ರೇಕ್ಷಕರು ಇಷ್ಟ ಆಗುವಂಥ ಕಥೆಗಳು ಇರುತ್ತೆ. ಈ ಸಿನಿಮಾದಲ್ಲಿ ನಾವು ಈಗಾಗಲೇ ಟ್ರೈಲರ್ನಲ್ಲಿ ನೋಡಿದಂಗೆ ಟ್ರೈಲರ್ ಕೊನೆಯಲ್ಲಿ ಒಂದು ಇದು ಬರುತ್ತೆ, ಒಂದು ಸನ್ನಿವೇಶ, ಡಬಲ್ ಮೀನ್ ಒಂದು ಸನ್ನಿವೇಶ ಬರುತ್ತೆ ತೋರಿಸುವಂಥದ್ದು. ಆ ಥರ ದೃಶ್ಯ ಅಥವಾ ಇದು ಡೈಲಾಗ್ ಸಿನಿಮಾದಲ್ಲಿ ಅವಶ್ಯಕತೆ ಇದೆಯಾ? ಕೈಯಲ್ಲೂ ತೋರಿಸಿಲ್ವಲ್ಲ, ಕೊನೆಯಲ್ಲಿ ಒಂದು ಸೀನು ಡೈಲಾಗ್ ಬರುತ್ತೆ, ಡೋಂಟ್ ಟೀಚ್ ಫಾದರ್ ಹೌ ಟು ಫೈಟ್. ಎಕ್ಸಾಕ್ಟ್ಲಿ ಅದು ನೀವು ಹೇಳೋದು ಕರೆಕ್ಟ್ ಇದೆ. ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ಇಲ್ಲ ಸೋಷಿಯಲ್ ಮೀಡಿಯಾ ಬಿಟ್ವಿ. ಅದು ಆ್ಯಕ್ಚುಲಿ ನೀವು ಅಂದ್ಕೊಂಡಿರೋದು ಡೈಲಾಗು ಹಿಂಗಿರಬೇಕು ಅಂದರೆ ಡೋಂಟ್ ಟೀಚ್ ಯುವರ್ ಡ್ಯಾಡಿ ಅಂತ ಹೇಳಿದ್ರೆ ಅದು ಯು ಡೋಂಟ್ ಟೀಚ್ ಯುವರ್ ಫಾದರ್ ಹೌ ಟು ಫೈಟ್. ಬಟ್ ಪ್ರೊನೌನ್ಸಿಯೇಷನ್ ಮತ್ತು ನೋಡಿದವ್ರಿಗೆ ಅದೇ ಅನಿಸೋದು. ಥ್ಯಾಂಕ್ ಯು. ನಿರ್ಮಾಪಕರೇ, ಈಗ ನೀವು ರಿಲೀಸ್ ಟೈಮ್ ಬರುವಾಗ ನಿರ್ದೇಶಕರನ್ನ ಯಾಕೆ ದೂರ ಇಡ್ತಾ ಇದ್ದೀರಿ ಅಂತ? ಸರ್, ಅದು ಈಗ ಪ್ರೆಸೆಂಟ್ಲಿ ಕೋರ್ಟಲ್ಲಿದೆ. ಓಕೆ, ಆಯಿತಾ? ಸೊ ಯಾರು ಇಟ್ಟಿದ್ದಾರೆ ಅನ್ನೋದು ಅಲ್ಲಿ ಗೊತ್ತಾಗುತ್ತೆ. ಅಲ್ಲ, ನಾನು ಇಲ್ಲಿ ಬಂದಮೇಲೆ ಅವ್ರನ್ನ ನೋಡಿಲ್ಲ, ಫೋನ್ ಮಾಡಿದೆ ನಾನು ಅರ್ಜುನ್ ಅವ್ರಿಗೆ. ನಮಗೆ ಈ ಪ್ರೆಸ್ ಇನ್ಫಾರ್ಮೇಷನ್ ಇಲ್ಲ ಅಂದರು. ಒಬ್ಬ ನಿರ್ದೇಶಕನ ಪರಿಸ್ಥಿತಿ ಈ ಥರ ಅಂದರೆ ಹೇಗೆ ಅಂತ, ಒಬ್ಬ ನಿರ್ಮಾಪಕನ ಪರಿಸ್ಥಿತಿ ಏನು ಅಂತ ತಿಳ್ಕೊಂಡ್ಮೇಲೆ ಅದು ಡಿಸೈಡ್ ಆಗುತ್ತೆ. ಅದು ಏನಾಗಿದೆ ಆ್ಯಕ್ಚುಲಿ ನಿಮಗೆ? ಅಲ್ಲ, ಅದು ಇದೆಯಾ ಹೇಳಿದ್ನಲ್ಲ. ಅಲ್ಲ, ಇವರು ಈ ಧ್ರುವ ಸರ್ಜಿ ಅವ್ರ ಮನಸ್ಸು ಮಾಡಿದ್ರೆ ಆಗ್ತಿದ್ರು. ಯಾಕಂದ್ರೆ ಹಿಂದಿ ಸಿನಿಮಾ ಕೂಡ ಅವ್ರ ಜೊತೆ ಕೆಲಸ ಮಾಡಿದ್ದಾರೆ. ಅವರು ಕೂಡ ಅವ್ರನ್ನ ಅವಾಯ್ಡ್ ಮಾಡ್ತಾರೆ ಅನ್ನೋದು ನೋವಿನ ಸಂಗತಿ ಅಂತ ಅನ್ಸುತ್ತೆ. ಒಂದು ನಿಮಿಷ ಸರ್, ನಾನು ಅವಾಯ್ಡ್ ಮಾಡ್ತಾ ಇದ್ದೀನಿ ಅಂತ ನಿಮಗೆ ಗೊತ್ತು. ಅವ್ರು ಇಲ್ವಲ್ಲ ಇಲ್ಲಿ, ಅದೇ ತಾನು ಕಾಣಿಸ್ತಾ ಇದೆ. ಇಲ್ಲ ನೀವು ಅಸ್ಯೂಮ್ ಮಾಡ್ಕೊಂಬಿಡಿ, ನಾನು ಅವಾಯ್ಡ್ ಮಾಡ್ತಾ ಇಲ್ಲ. ಮತ್ತೆ ಏನು ಪ್ರಾಬ್ಲಮ್ ನಮ್ಗೆ ಹೇಳಿ. ಆ್ಯಕ್ಚುಲಿ ಅದು ಅವರು ಇವ್ರದ್ದು ಪ್ರಾಬ್ಲಮ್. ಸೊ ಅವರೇ ಮಾತಾಡ್ಕೊಂಡ್ರೆ ತುಂಬ ತುಂಬ ಸೂಕ್ಷ್ಮವಾದ ವಿಚಾರ ಆಗಿರೋದ್ರಿಂದ, ಇದು ಡೈರೆಕ್ಟರ್ ಪ್ರೊಡ್ಯೂಸರ್ದು ಮುಂಚಿನ ಪ್ರಾಬ್ಲಮ್ ಆಗಿರೋದ್ರಿಂದ ನಿಮ್ಮೆಲ್ರಿಗೂ ಗೊತ್ತಿರೋದೆ, ಇದೇನು ಸರ್ಪ್ರೈಸಿಂಗ್ ಏನಲ್ಲ. ಸೊ ಇದು ಇವಾಗ ಕೋರ್ಟ್ವರೆಗೂ ಹೋಗಿದೆ ಅನ್ನೋದು ನಿಮ್ಮೆಲ್ರಿಗೂ ಗೊತ್ತಿದೆ ವಿಷಯ. ಸೊ ಇದನ್ನು ಚೇಂಬರ್ಗೂ ಹೋಗಿದೆ. ಸೊ ಚೇಂಬರಲ್ಲೇ ಬಗೆಹರಿದಿರೋದು ಇವಾಗ ಕೋರ್ಟ್ಗೆ ಹೋಗಿದೆ ಅಲ್ವಾ. ಸೊ ಚೇಂಬರ್ಗಿಂತ ದೊಡ್ಡವನ ಸರ್ ನಾನು. ಚೇಂಬರ್ ಅಂದರೆ ಇಟ್ ಇಸ್ ಅ ಮದರ್ ಬೋರ್ಡ್ ಅಲ್ವಾ, ಅಲ್ಲೇ ಬಗೆಹರಿಲಿಲ್ಲ ಅಂದರೆ ಸೊ ನಾನು ಅದಕ್ಕಿಂತ ದೊಡ್ಡವನಲ್ಲ ಸರ್. ಸೊ ಇವಾಗ ಪ್ರೊಡ್ಯೂಸರ್ ಮಾತಾಡಿದ್ರೆ ಚೆನ್ನಾಗಿ. ಒಂದು ಮಧ್ಯಂತರ ಅರ್ಜಿ ಹಾಕಿದ್ರು, ಅದು ನೆನ್ನೆ ವಜಾ ಆಗಿದೆ. ಸೊ ನಿಮ್ಮ ಗಮನಕ್ಕಿರಲಿ. ಬಹುಶಃ ಮಧ್ಯಂತರ ಅರ್ಜಿ ಅಂದರೆ ನಿಮಗೆಲ್ಲರಿಗೂ ಅದರ ಅರ್ಥ ಗೊತ್ತಿದೆ. ಸೊ ಅವ್ರದ್ದೇ ಸಿನಿಮಾ ಬೆವರು ಮತ್ತು ರಕ್ತ ಹರಿಸಿರೋರು ಸಿನಿಮಾನ ಮಧ್ಯಂತರ ಅರ್ಜಿ ಹಾಕ್ತಾರೆ ಅಂದರೆ ಯು ಕ್ಯಾನ್ ಯುವರ್ ಸೆಲ್ಫ್ ಅನಲೈಸ್. ಸರ್, ಅದರ ಅರ್ಥ ಏನು ಸರ್? ಅದೇ ಈ ಕೋರ್ಟಲ್ಲಿದೆ ಸರ್. ಇದೀಗ ನಾನು ಓಪನ್ ಪ್ಲಾಟ್ಫಾರ್ಮಲ್ಲಿ ಡಿಸ್ಕಸ್ ಮಾಡೋಂಥ ವಿಷಯ ಅಲ್ಲ. ಟೈಮ್ ಬಂದಾಗ 12ನೇ ತಾರೀಕು ಮಾತಾಡ್ತೀನಿ ಮೇಡಮ್. ನಾನು ಅಲ್ಲ ಅದೇ ಈಗ ನಿಮಗೆ ಒಂದು ಡಾಕ್ಯುಮೆಂಟು ಆಲ್ರೆಡಿ ಇದೆ, ಅದನ್ನು ನೋಡಿಕೊಂಡ್ರೆ ನಿಮಗೆ ಅರ್ಥ ಆಗುತ್ತೆ. ಬಹುಶಃ ಇದು ಈ ವೇದಿಕೆ ನಾವೊಂದು ಸಂತೋಷದಿಂದ ಒಂದು ಸಿನಿಮಾ ಮಾಡಿ ಜನಕ್ಕೆ ಮುಡಿಸ್ಬೇಕು ಅನ್ನೋದು ನಿಟ್ಟಿನಲ್ಲಿ ಇವಾಗ ಇಷ್ಟು ಜನ ಕೂತಿದ್ದೀವಿ ಅಂದರೆ ಅವಾಗ ಇಷ್ಟು ಜನಕ್ಕೆ ಸಿನಿಮಾ ಮೇಲಿರೋ ಒಂದು ಕಾಳಜಿ ಅಲ್ವಾ. ಸೊ ಇದೇ ಕಾಳಜಿ ಉಳಿಸ್ಕೊಂಡು ಹೋಗ್ಬಿಟ್ಟಿದ್ದಿದ್ರೆ ಸೀಟ್ ಯಾರು ಕಿತ್ಕೊಳ್ಳೋಕ್ಕಾಗಲ್ಲ ಯಾರು. ಇದು ನನ್ನ ಅನಿಸಿಕೆ. ಸೊ ಇದು ದಯವಿಟ್ಟು ನೀವು ಲೆಟ್ ಅಸ್ ಆಲ್ ಬಿ ಪಾಸಿಟಿವ್. ಸಿನಿಮಾ ಬಗ್ಗೆ ಪಾಸಿಟಿವ್ ಮಾತಾಡ್ಬೋದು. ಸರ್, ಈಗ
ಈಗ ನೀವು ಏನು ಪ್ರಶ್ನೆ ಕೇಳ್ತಾ ಇದ್ದೀರಾ ಅದು ಇವಾಗ ನಿನ್ನೆಗೆ ನಾನು ಉತ್ತರ ಕೊಟ್ಟೆ ಅಲ್ವಾ, ಆ ಥರದ್ದೇನೂ ಇಲ್ಲ. ಇಲ್ಲ, ಇವಾಗ ನಾವು ಮಾಡ್ಕೊಂಡೇ ಬರ್ತಾ ಇದೀವಲ್ವಾ. ಸರ್ ಎಲ್ಲ ಟೆಕ್ನಿಷಿಯನ್ಸು ನೋಡಿ, ಸತ್ಯ ಸರ್ ಇದ್ದಾರೆ, ಹಾಗೆ CG ಸೂಪರ್ವೈಸರ್ಸ್ ಇದ್ದಾರೆ, ಅವರೆಲ್ಲರೂ ಅದನ್ನು ತುಂಬ ಚೆನ್ನಾಗಿ ಅದನ್ನು ನಿರ್ವಹಿಸಿದ್ದಾರೆ ಸರ್. ಏನಿಲ್ಲ ಸರ್, ಅದೇ ಏನಿದೆಯೋ ಆ ಥರದ್ದೇ ಬಂದಿದೆ. ಏನಿಲ್ಲ ಸರ್, ಕಂಪ್ಲೀಟ್ ಆಗಿದೆ. ಸೆನ್ಸರ್ ನೋಡಿದ್ರಲ್ಲ ಸರ್ ನೀನು? ಇಲ್ಲ ಇಲ್ಲ, ನಾವು ಸೆನ್ಸರ್ ತೋರಿಸಿರೋದು ಆಲ್ಮೋಸ್ಟ್ 90% ಸೇಮ್. ಮೇಡಮ್ ಅವ್ರನ್ನೇ ಕೇಳಿ. ಮೇಡಮ್ ನಾನು ನಿಮ್ಗೆ ಕೇಳ್ತಾ ಇರೋದು, ನಿಮ್ಮ ಪ್ರಶ್ನೆಗೆ ನಾನು ಕೇಳೋ ಬದಲು ಅವ್ರನ್ನ ಒಂದ್ಸಲಿ ಕೇಳ್ಬೋದಲ್ಲ ಅಂತ ಅಷ್ಟೇ. ಸಿಚುವೇಶನ್ಸ್ ಪ್ರತಿಯೊಂದು ಅನ್ಫಾರ್ಚುನೇಟ್ ಇನ್ಸಿಡೆಂಟ್ಸು ಯಾರಿಗೂ ಔಟ್ ಆಫ್ ಸಡನ್ ಆಗಿ ಏನೇ ಬಂದ್ರೂ ಎದುರಿಸ್ಕೊಂಡು ಹೋಗ್ಬೇಕಾಗುತ್ತೆ. ಸೊ ಆ ಸಿಚುವೇಶನ್ಸಿಂದ ಕೆಲವು ವಿಚಾರಗಳು ಆಗ್ತವೆ. ಅಲ್ಲ, ದುಬೈದು ನಾವು ಕ್ಲಾರಿಫಿಕೇಶನ್ ಕೊಟ್ಟಿದ್ದೀವಿ. ಅವಾಗ ಅಮೇರಿಕಾನಲ್ಲಿ ಅವಾಗ ಕೋವಿಡ್ ಸಂದರ್ಭ, ನಾವ್ಯಾರು ಅದಕ್ಕೆ ಟ್ರಾವೆಲಿಂಗ್ಗೆ ಪರ್ಮಿಷನ್ ಸಿಗಲಿಲ್ಲ. ಸೊ ಹಾಗಾಗಿ ನಾವು ಇನ್ನೊಂದು ಕತೆ ಧ್ರುವ ಸರ್ ಓಕೆ ಮಾಡಿದ್ದು, ಅರ್ಜುನ್ ಸರ್ ಮಾಡಬೇಕು ಅಂತಿದ್ದ ಕತೆ ಅದು. ಸೊ ನನಗೆ ನಾನು ರಿಕ್ವೆಸ್ಟ್ ಮಾಡಿಕೊಂಡು ಅದನ್ನು ತಗೊಂಡು ಮಾಡಿರೋಂಥದ್ದು. ಸರ್ ನಾನು ನೋಡಿ ಕೇಶವಮೂರ್ತಿ ಅವರು ಒಂದು ನಿಮಿಷ, 8 ಸಿನಿಮಾದಲ್ಲಿ ನನಗೆ ಏನು ಆ ಥರ ಸಮಸ್ಯೆ ಆಗಿಲ್ಲ ಅಲ್ವಾ, ಅದಕ್ಕೆ ಏನು ಹೇಳಿಲ್ಲ ಅಲ್ವಾ. ಯಾವ್ದಾರು ಇದ್ದಿದ್ರೆ ಹೇಳ್ತಿದ್ದೆ ಅಂತಂದರೆ ಅಂಥದ್ದು ಯಾವ ಘಟನೆಯೂ ನನ್ನ ಇದರಲ್ಲಿ ಸಿನಿಮಾದಲ್ಲಿ ಯಾವತ್ತೂ ನಡೆದಿಲ್ಲ ಸರ್. ಈಗಲೂ ಇದೆ ನೇರ್ವಂತಿಕೆ, ಇದು ನೇರ್ವಂತಿಕೆನಲ್ಲಿ ಇದ್ದೀನಿ ನಾನು, ಆಯಿತಾ. ಸರ್ ಸುದೀಪ್ ಸರ್ ಸಿನಿಮಾನು ಮಾಡಿದ್ದಾರೆ ಸರ್. ಕ್ರೆಡಿಟ್ ಅಂದ್ರೆ ಏನು ಮೇಡಮ್? ಇದೆ ನೋಡಿ, ಡೈರೆಕ್ಟ್ ಹೆಸರಿನ ಯಾವ ಸಾಂಗ್ ರಿಲೀಸ್ ಆಗಿದೆ? ಯಾವ ಕ್ರೆಡಿಟ್ ಮೇಡಮ್? ಯಾರು ನನ್ನ ಹೆಸರು ಹಾಕೊಂಡಿದ್ದೀನಿ ಮೇಡಮ್? ಏನು ಮೇಡಮ್ ಇಲ್ಲೇ ಇದೆಯಲ್ಲ ಮೇಡಮ್? ಅಲ್ಲ, ಅದಕ್ಕೆ ಕ್ಲಾರಿಫಿಕೇಶನ್ ಇದೆಯಲ್ಲ ಮೇಡಮ್ ಅವ್ರ ಹೆಸರು. ನಾನು ಮಧ್ಯ ಬರಲ್ಲ, ಕ್ಷಮೆ ಇರಲಿ. ಇಲ್ಲಿ ಏನು ನಡೀತಿದೆ ಡಿಸ್ಕಷನ್ ನನಗೆ ಗೊತ್ತಿಲ್ಲ ನನಗೆ. ಬಟ್ ಏನೇ ಮಾತಾಡಿದ್ರು ಸ್ವಲ್ಪ ಏನೋ ನೆಗೆಟಿವ್ ಮಾತಾಡ್ತಿದ್ದೀವಿ ಅಂತ ಅನ್ನಿಸ್ತಾ ಇದೆ, ಏನೋ ಮನಸ್ತಾಪಗಳು ಅದು ಇದು ಆಗಿದೆ ಅಂತ. ನಮ್ಗೆಲ್ರಿಗೂ ಗೊತ್ತಿರೋಂಗೆ ಐ ಥಿಂಕ್ ನಾನು ಅನ್ಕೊಂತೀನಿ ಇದು ಕನ್ನಡದ ಮೊದಲ ಹೈ ಬಜೆಟ್ ಸಿನಿಮಾ ಅಂತ ಅನ್ಕೊಂತೀನಿ. ಕರೆಕ್ಟಾ ಸರ್? ಇದಕ್ಕಿಂತ ಮುಂಚೆ ಇಷ್ಟು ಬಜೆಟ್ ನಮ್ದು ಕನ್ನಡದಲ್ಲ. ಸೊ ಹಂಗಾಗಿ ಇಷ್ಟು ಕಷ್ಟಪಟ್ಟು ಒಂದು ಸಿನಿಮಾ ಆಚೆ ಬರ್ತಾ ಇದೆ. ಏನಾಗ್ಬಿಡುತ್ತೆ, ಒಂದು ಯಾವುದೋ ಒಂದು ಸಣ್ಣದ ನೆಗೆಟಿವ್ ಆಚೆ ಹೋದ್ರೂ ಸಿನಿಮಾ ತುಂಬಾ ದೊಡ್ಡ ಹೊಡೆತ ಬೀಳುತ್ತೆ. ಸೊ ಒಂದು ಪ್ರೊಡ್ಯೂಸರ್ಗೆ ಇಷ್ಟು ದೊಡ್ಡ ಮಟ್ಟಕ್ಕೆ ಅಂದ್ರೆ ನಮಗೂ ಹೆಮ್ಮೆ, ಒಂದು ಕನ್ನಡ ಸಿನಿಮಾದಲ್ಲಿ ಇದೊಂದು ಒಂದು ಸಿನಿಮಾ ಬಂದಿದೆ ಅಂತ. ಸೊ ಸಣ್ಣ ಪುಟ್ಟದ ಏನೇ ಇದ್ದೇ ಇರುತ್ತೆ ಮನಸ್ತಾಪಗಳು, ಅದನ್ನೆಲ್ಲ ಬಿಟ್ಟು ಇವತ್ತು ನಾವು ಸಿನಿಮಾ ಏನೇನು ಪ್ರೋಗ್ರಾಮ್ ಮಾಡ್ತಾ ಇದೀವಿ, ಯಾವತ್ತು ರಿಲೀಸು ಅನ್ನೋದಕ್ಕೆ ಇವೆಂಟ್ ನ ಮಾಡ್ತಾ ಇದೀವಿ. ಸೊ ಆದಷ್ಟು ದಯವಿಟ್ಟು ಎಲ್ಲರೂ ನಿಮ್ಮ ಕಡೆಯಿಂದನೂ ಸಪೋರ್ಟು ಪಾಸಿಟಿವ್ ಆಗೇ ಇರಲಿ. ಒಂದು ಕನ್ನಡ ಸಿನಿಮಾ ಗೆಲ್ಸ ಕಡೆ ಇರಲಿ ಅಂತ ಹೇಳ್ಬೋದು. ಥ್ಯಾಂಕ್ ಯು. ಸಾರಿ ಮಧ್ಯೆ ಬಂದಿದ್ದೀವಿ.
ಸಿನಿಮಾಗೆ ಸಂಭಾವನೆ ಎಷ್ಟೈತೆ? ಯಾಕಂದ್ರೆ ಅದ್ದೂರಿಂದ ಇಷ್ಟು ಸಡನ್ ಆಗಿ ಇದೇ ಸಿನಿಮಾಗೆ ಎಷ್ಟು ಜಾಸ್ತಿ ಆಯ್ತು ದೊಡ್ಡ ಬಜೆಟ್ ಸಿನಿಮಾದಲ್ಲಿ? ಈಗ ಅವರು ನನಗೆ ಸಿನಿಮಾ ಮಾಡೋಕ್ಕೆ ತಗೊಂಡಿರೋ ಸಂಭಾವನೆಯನ್ನ ಅಕಸ್ಮಾತ್ ಶೂಟಿಂಗ್ ಲೆಕ್ಕದಲ್ಲಿ ನಾನು ಒಂದು ನಿಮಿಷ ಹೇಳ್ಬಿಟ್ಟು ಕ್ಲಾರಿಫಿಕೇಶನ್ ಇದು ಆಯ್ತಾ. ಈ ಪ್ರಶ್ನೆಗೆ ನಾನೇ ಉತ್ತರ ಯಾಕೆ ಕೊಡ್ತೀನಿ ಅಂದರೆ, ಇವರು ಈ ನಂಬರ್ ಆಫ್ ಡೇಸು ಈ 3 ವರ್ಷ ಶೂಟಿಂಗ್ ಮಾಡಿದ್ದಾರಲ್ವ, ಅವರು ಏನಾರ ಹೆಚ್ಚುವರಿ ಏನಾರ ನನಗೆ ಬೇಕು ಅಂತ ಅಂದಿದ್ದಿದ್ರೆ ಇದಕ್ಕೆ ನಾನು ಈಗ ಒಬ್ಬ ಹೀರೋ ಪಕ್ಕ ಕೂತ್ಕೊಂಡು ನಾನು ಹೇಳ್ತಾರ ಮಾತು, ಇವ್ರು ಕೇಳಿದ್ರು ನಾನು ಕೊಡಲೇಬೇಕು ಅನ್ನೋ ಥರ ಪರಿಸ್ಥಿತಿ ಒಬ್ಬ ಹೀರೋಗಿರುತ್ತೆ ಆಯ್ತಾ. ಬಟ್ ಅವ್ರು ಇಲ್ಲಿವರೆಗೂ ನನ್ನ ಜೊತೆಗೆ ನಿಂತ್ಕೊಂಡು ಅವ್ರಿಗೆ ಈಗ ಈ ಕ್ಷಣದಲ್ಲೂ ಈ ಮಿನಿಟಲ್ಲೂ ಈ ಸಿನಿಮಾಗೆ ಅವರೇ ನಾನು ಬಂಡವಾಳ ಹಾಕಿರ್ಬೋದು ಇನ್ನೊಂದೇನು, ಬಟ್ ಅವ್ರ ಶ್ರಮ ಅವರು ಮಾಡಿರೋ ಡೆಡಿಕೇಶನ್ ಮುಂದೆ ಅದಕ್ಕೆ ದುಡ್ಡು ಕಟ್ಟಕ್ಕೆ ಆಗದೇ ಇಲ್ಲ. ಇಲ್ಲ ನಾನು ಸರ್ ಅದು ಬರಲೇಬಾರ್ದು ಸರ್, ಅದಕ್ಕೆ ಅಪಾರ ಸರ್, ನಾನು ಏನು ಕೊಟ್ಟರು ಕಮ್ಮಿ ಸರ್, ಅವ್ರು ಏನು ತಗೊಂಡ್ರು ಅದು ಕಮ್ಮಿ ಅಂತ ಲೆಕ್ಕ ನನಗೆ. ಇದು ನನ್ನ ಮನಸ್ಸಲ್ಲಿರೋ ಮಾತು ಹೇಳ್ತಾ ಇದ್ದೀನಿ. ಈ ಅವರು ಬೆಳಗ್ಗೆ ರಾತ್ರಿ ಹಗಲು ಈ ಸಿನಿಮಾಗೆ ಕೊಟ್ಟರೆ ಅಷ್ಟು ಟೈಮ್ ಡೆಡಿಕೇಶನ್ ಬೆಲೆ ಕಟ್ಟಕ್ಕಾಗಲ್ಲ ಸರ್, ಇದು ಸತ್ಯ. ಸರ್ ಅವ್ರದ್ದು ಪರ್ಸನಲ್ ಶೂಟಿಂಗ್ ನಡೀತಾ ಇತ್ತು, ಹಂಗಾಗಿ ಬರೋಕ್ಕಾಗಿಲ್ಲ ಸರ್. ಬರ್ತಾರೆ ಸರ್ ನೋಡಿದ್ದಾರೆ ಸರ್. ಸರ್ ಡೆಫಿನೆಟ್ಲಿ ಒಂದು ಹೆಮ್ಮೆಯ ಚಿತ್ರ ಆಗುತ್ತೆ. ಈ ನಾವೇನು 3 ವರ್ಷ ಮಾಡಿದ್ದೀವಿ, ಒಂದು ಪ್ರಯತ್ನ ನಾವೇನು ಮಾಡಿದ್ವಿ ಡೆಫಿನೆಟ್ಲಿ ಜನಕ್ಕೆ ಇಷ್ಟ ಆಗುತ್ತೆ ಸರ್. ಸರ್ ನನಗೆ ಕಾಣಿಸಿರೋದು ನೋಡಿ, ಅಲ್ಲ ಖರ್ಚು ಬಿಟ್ಟು ಹೇಳ್ತೀನಿ ಸರ್, ಖರ್ಚು ಬಿಟ್ಟು ಹೇಳ್ತೀನಿ ಸರ್. ಒಬ್ಬ ಪ್ರೇಕ್ಷಕನಾಗಿ ಡೆಫಿನೆಟ್ಲಿ ಒಂದು ಧ್ರುವ ಸರ್ಜಾ ಫ್ಯಾನ್ ಆಗಿ ಈ ಸಿನಿಮಾ ಅವರು ನಟನೆ, ಅವರು ಕ್ಯಾರಿ ಮಾಡಿರೋ ರೀತಿ ಅದು ತುಂಬ ಇಷ್ಟ ಆಗುತ್ತೆ ಸರ್ ಎಲ್ರಿಗೂ. ಸರ್ ಟೆಕ್ನಿಷಿಯನ್ಸ್ ಎಲ್ಲರೂ ಕಾಣ್ತಾರೆ ಸರ್ ನಮ್ಮ ಸಿನಿಮಾಲೇ. ನಾನು ಅದು ಫಸ್ಟು ಟೆಕ್ನಿಷಿಯನ್ಸ್ ಅಂತಲೇ ಹೇಳಿದ್ದು. ಪ್ರತಿಯೊಬ್ಬರು ಮೋಹನ್ ಸರ್ ಆಗಿರ್ಬೋದು, ಅವರು ವಿಶೇಷವಾಗಿ ಪ್ರತಿಯೊಂದು ಡೀಟೇಲಿಂಗಲ್ಲಿ ಸೆಟ್ಗಳು ಹಾಕ್ಕೊಟ್ಟಿದ್ದಾರೆ. ಮೋಹನ್ ಸರ್ದು ಅಂತ ಹೇಳಬೇಕು ಅಂತಂದರೆ, ನೆಕ್ಸ್ಟು ನಮ್ಮ ಮುರಳಿ ಮಾಸ್ಟ್ರು ಅವರು ಒಂದು 18 ದಿನ ಅಲ್ಲ ಸರ್, 18 ದಿನ ನಮಗೆ ಇಂಟ್ರಡಕ್ಷನ್ ಸಾಂಗ್ ಮಾಡಿದ್ದಾರೆ. ಅದು ಒಂದು ಇತಿಹಾಸನೇ. ನೀವು ನೋಡಿ ಅದು ಸಾಂಗ್ ನೋಡಿದಾಗ ಈ ಥರದ್ದೊಂದು ಸಾಂಗ್ ಆಗಿದೆ ಕನ್ನಡಕ್ಕೆ ಅಂತ ಒಂದು ಹೆಮ್ಮೆ ಪಡೋಂಥ ಸಾಂಗ್ ಆಗುತ್ತೆ. ಆಮೇಲೆ ನಮ್ಮ ಚಿಕ್ಕಣ್ಣ ಅವರು ಯಾವಾಗಲೂ ನಮ್ಮ ಸಪೋರ್ಟಿವ್ ಆಗಿದ್ದಾರೆ. ಯಾವ ವಿಚಾರವಾಗಿ ಅವ್ರ ಡೇಟ್ ಇಲ್ಲ, ಎಷ್ಟೆಷ್ಟು ಅವರು ಸ್ವಂತ ಸಿನಿಮಾ ಮಾಡ್ತಾಯಿದ್ರು, ಅವರು ಹೀರೋವಾಗಿ ಮಾಡ್ತಾಯಿದ್ರು, ಆವಾಗಲೂ ನಮ್ಗೆ ಬೇಕು ಅಂದಾಗ ಬಂದಿದ್ದಾರೆ ಅವರು. ಸೊ ಹಾಗಾಗಿ ಆಮೇಲೆ ಇಮ್ರಾನ್ ಮಾಸ್ಟರ್ ಅವರು 2 ಸಾಂಗ್ ಮಾಡಿದ್ದಾರೆ. ಅವರು ಕೂಡ ನಮಗೆ ಹೇಳ್ದಂಗೆ ಫಸ್ಟೇ ಎಲ್ಲ ಪ್ರತಿಯೊಂದು ಡೀಟೇಲಿಂಗು ಹಿಂಗೆ ಈ ಥರ ಇರುತ್ತೆ, ಕಾಸ್ಟ್ಯೂಮಿಂದ ಹಿಡಿದು ಅದನ್ನು ಪ್ರಿವ್ಯೂಸ್ ಥರ ಮಾಡಿ ತೋರಿಸಿ ಮಾಡಿಕೊಟ್ಟಿದ್ದಾರೆ. ಆಮೇಲೆ ನಮ್ಮ ಸತ್ಯ ಸರ್ ಅಂತೂ ಅವ್ರು ರಿಯಲ್ ಆಗಿ ನಾವು ಫಸ್ಟು ಆನ್ ಬೋರ್ಡು, ನಾನು ಹೀರೋ ಈ ಕತೆ ಮಾಡ್ತೀವಿ ಅಂದಾಗ ಇನ್ನೂ ಡೈರೆಕ್ಟರ್ ಫೈನಲ್ ಆಗಿಲ್ಲ, ಸತ್ಯ ಸರ್ ಫೈನಲ್ ಆಗಿದ್ರು. ಸರ್ ಸ್ವಲ್ಪ ಮುಂದೆ ಬನ್ನಿ ಸರ್. ಸತ್ಯ ಸರ್ಗೆ ಇನ್ಫ್ಯಾಕ್ಟ್ ಹೇಳ್ಬಿಡ್ತೀನಿ ಕೇಳಿ ಸರ್, ಇದು ಯಾರಿಗೂ ಗೊತ್ತಿಲ್ಲದ ವಿಚಾರ. ಸತ್ಯ ಸರ್ ನಿಮಗೆ ಡೈರೆಕ್ಷನ್ ಮಾಡಿ ಈ ಪಿಕ್ಚರ್ ಅಂತ ಕೇಳಿದ್ದು ಸರ್, ನಿಮಗೆ ಅವ್ರನ್ನೇ ಕೇಳಿದ್ವಿ ನಾವು ಡೈರೆಕ್ಟ್ ಮಾಡಿ ಅಂತ. ಯಾಕಂದರೆ ಅವರು ಫಸ್ಟು ಆನ್ ಬೋರ್ಡ್ ಈ ಕತೆಗೆ ಬಂದಿದ್ದವ್ರೆ. ಸೊ ಎಲ್ಲರೂ ಈ ರವಿ ಬಸೂರವರು ಮ್ಯೂಸಿಕ್ಕು ಎಕ್ಸ್ಟ್ರಾರ್ಡಿನರಿ ರೆಕಾರ್ಡಿಂಗ್ ನೀವು ನೋಡಿದ್ರಿ ಸಿನಿಮಾ, ಅವರು ಒಂದು ಪಾತ್ರ ತುಂಬ ಇದೆ. ಆಮೇಲೆ ಇವರು ಮಣಿ ಶರ್ಮಾ ಸರ್ ಅವರು ಲೆಜೆಂಡು ನೋಡಿ, ಮೆಲಡಿ ಇಷ್ಟು ಎಲ್ಲ ಲ್ಯಾಂಗ್ವೇಜಲ್ಲಿ ಹಿಟ್ ಆಗಿದೆ, ನಾಟ್ ಓನ್ಲಿ ಕನ್ನಡ, ಎಲ್ಲ ಕಡೆ ಟಾಪಲ್ಲಿದೆ. ರವಿವರ್ಮ ಮಾಸ್ಟರ್ ಬಂದಿಲ್ಲ, ಇವತ್ತು ಬರಬೇಕಾಗಿತ್ತು. ಒಂದು ಚೇಂಜ್ ಮಾಡಿದ್ದಾರೆ, ಫಾಸ್ಟ್ ಆ್ಯಂಡ್ ಫ್ಯೂರಿಯಸ್ ಫೀಲ್ ಬರುತ್ತೆ ನಿಮಗೆ ಅದನ್ನು ನೋಡಿದಾಗ. ಅದು ನಮ್ಮ ಕನ್ನಡಿಗರು, ಕನ್ನಡ ಟೆಕ್ನಿಷಿಯನ್ ಅಂದರೆ ಹೆಮ್ಮೆ ಪಡೋ ವಿಷಯಗಳು. ಈ ಥರ ತುಂಬ ಇದೆ ನಮ್ಮ ಸಿನಿಮಾಲಿ. ಹೀರೋಯಿನ್ ಬಗ್ಗೆ ಅವಾಗಲೇ ಮಾತಾಡಿರಲಿಲ್ಲ. ಇವರು ಶೂಟಿಂಗ್ ಮಾಡಿರೋದು ನಂಬರ್ ಆಫ್ ಡೇಸ್ಗಿಂತ ಅವರು ಹೋಟ್ಲಲ್ಲಿ ವೆಯ್ಟ್ ಮಾಡಿರೋ ಡೇಸ್ ಜಾಸ್ತಿ ಇದೆ. ಅಲ್ಲ ಸರ್, ನಾನು ತಮಾಷೆ ಹೇಳ್ತಾ ಇಲ್ಲ. ಆದರೂ ಕೂಡ ಒಂಚೂರು ಬೇಜಾರು ಮಾಡ್ಕೊಳ್ಳದೆ ಸಿನಿಮಾಗೆ ತಾಳ್ಮೆಯಿಂದ ಕಂಪ್ಲೀಟ್ ಮಾಡಿ, ಯಾವತ್ತು ಒಂದು ದಿನ ಅದನ್ನು ಕಂಪ್ಲೇಂಟ್ ಮಾಡಿದೆ ಪ್ರೊಡಕ್ಷನ್ಗೆ ನನಗೆ ಇಂಥ ಕೂಡಿಸ್ತೀರ ಅಂತ ಒಂದಿನ ಹೇಳಿಲ್ಲ ಅವರು.
ಆಯಿತಾ. ಸೊ ಎಲ್ಲರ ಕಾಂಟ್ರಿಬ್ಯೂಷನ್ ತುಂಬ ಇದೆ ಸಿನಿಮಾಗೆ, ಎಲ್ಲ ರೀತಿಯಲ್ಲೂ ಕೆಲಸ ಎಲ್ಲರೂ ಏನು ನಾವಿವತ್ತು 100% ಎಕ್ಸ್ಪೆಕ್ಟ್ ಮಾಡ್ತೀವಿ, ಅದಕ್ಕಿಂತ ಮೀರಿ ಎಲ್ಲರೂ ಕೆಲಸ ಮಾಡಿದ್ದಾರೆ. ಅದರ ಔಟ್ಕಮ್ ನೀವು ನೋಡ್ತೀವಿ. ಸರ್ ಕಥೆನೇ ಅಲ್ವಾ ಸರ್, ಆಡಿಯನ್ ಆಗಿ ಕನೆಕ್ಟ್ ಆಗಬೇಕಾಗಿರೋದು ಒಂದು ಕಥೆ ಸರ್. ಸೊ ಡೆಫಿನೆಟ್ಲಿ ಒಂದು ಕಥೆ ಕನೆಕ್ಟ್ ಆಗ್ತದೆ. Check. Sir, he is a very romantic fellow. He is definitely action prince ಅವರು, but from inside he is very romantic, sir. ಅದು ರಿಯಲ್ ಲೈಫ್ ಅಲ್ಲಿ ಗೊತ್ತಾಗಿದೆ. He is the father of 2 children. Sir, every hero needs that, sir, and he is a hero who loves and romances so well on screen, and every girl would want to romance him, no? That is what an actor is, no? So I actually, more than ನಾನು ಅವರಿಗೆ ಸಾಂಗ್ಸ್ ತುಂಬ ಬೇರೆ ಬೇರೆ ಥರ ಸಾಂಗ್ಸ್ ಎಲ್ಲ ಮಾಡಿದ್ದೀನಿ, but what I love the most is ಅದೇ I really want to choreograph a lot of romantic songs also for him. ಅದು ನನಗೆ ತುಂಬ ಇಷ್ಟ. So he is a very romantic hero. I'm very excited. ನೀವು ಹೇಳ್ದಂಗೆ ಪ್ರತಿ ಸಂಡೇ ನಾನು ಮೀಟ್ ಮಾಡಬೇಕಾದ್ರೆ ಎಲ್ಲಿಂದ ಅಂದರೆ ಉತ್ತರ ಕರ್ನಾಟಕದಿಂದ, ರಾಯಚೂರಿಂದ ಬಂದೆ, ಹುಬ್ಬಳ್ಳಿಯಿಂದ ಬಂದೆ, ದಾವಣಗೆರೆಯಿಂದ ಬಂದೆ ಅಂತ ಹೇಳೋರು. ಈ ಸರಿ ನಾನೇ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಅಂದರೆ ಎಷ್ಟೋ ಜನ ಬರೋಕ್ಕಾಗ್ತಿರೋರ್ನು ಮೀಟ್ ಮಾಡೋದು ಒಂದು ಅವಕಾಶ ನನಗೆ ಸಿಗತ್ತೆ. ಸೊ ಎಲ್ಲರೂ ಮೀಟ್ ಮಾಡ್ತೀನಿ, ಎಲ್ಲರ ಜೊತೆನೂ ಟೈಮ್ ಸ್ಪೆಂಡ್ ಮಾಡ್ತೀನಿ. ಸತ್ಯವಾಗ್ಲೂ ಎಲ್ಲರ ಜೊತೆನೂ ಫೋಟೋ ಕ್ಲಿಕ್ ಮಾಡಿಸ್ಕೊತೀನಿ. ಥ್ಯಾಂಕ್ ಯು. ಇಲ್ಲ ಸರ್, ಗೊತ್ತಿರಲಿಲ್ಲ. 115 ದಿವಸ 120 ದಿವಸ ಅಂದ್ಕೊಂಡಿದ್ವಿ ಅಲ್ಲ ಸರ್? 90 ಅಂತೆ, 115 ಅಂತ ಅಂದ್ಕೊಂಡಿದ್ದೆ ಸರ್. ಮ್ಯಾಕ್ಸಿಮಮ್ 120 ಆಗಬಹುದು ಅಂತ ಅಂದ್ಕೊಂಡಿದ್ದೆ. ಸೊ ಒಂದು ಸ್ವಲ್ಪ 100 ಡೇಸ್ ಎಕ್ಸ್ಟ್ರಾ ಆಗೋಗಿದೆ. ದುಬಾರಿ ಆಗೋಗಿತ್ತು. ಪ್ರಶ್ನೆಗಳಿದೆಯಾ? ನಿಮಗೆ ಬೇಕಂದ್ರೆ ಹೇಳಿ, ಅವ್ರ ಹೆಸರು ಕೇಳ್ಕೊಂಡು ಯಾಕೆ ಹೇಳ್ತೀರಾ? ನೋಡಮ್ಮ, ಕರ್ನಾಟಕ ಬಂದು ನಮ್ದು ಸ್ಟ್ರೆಂತ್ ಆಯ್ತಾ. ಇಲ್ಲಿ 50% ರಿಕವರಿ ನಮ್ಗೆ ಇದಾಗೋಗಿದೆ. ಇನ್ನು ರೆಸ್ಟ್ ನಾನೇ ರಿಲೀಸ್ ಮಾಡ್ತಾ ಇದ್ದೀನಿ. ನಾನು ರಿಲೀಸ್ ಆದ್ಮೇಲೆ ಕಲೆಕ್ಷನ್ ತಾವನ್ನು ತೋರಿಸೋಣ ಅಂತಿದ್ದೆ.
ಅದ್ದೂರಿ ಮಾಡಿದಾಗ ಇದೇ ವೈಬ್ಸ್ ಇತ್ತು. ಸೊ ಈಗ ನಾಟ್ಯ ಮಾಡಬೇಕಾದ್ರೂ ಅದೇ ವೈಬ್ಸ್ ಇದೆ. ನನಗೆ ಪ್ರತಿಯೊಂದು ಸಿನಿಮಾನು ಇಂಪಾರ್ಟೆಂಟು. ಎಸ್ಪೆಷಲಿ ಈ ಸಿನಿಮಾ ಏನಕ್ಕೆ ಅಂದರೆ ತುಂಬ ದೊಡ್ಡ ಬಡ್ಜೆಟ್ ಸಿನಿಮಾ, ಫಸ್ಟ್ ಸಿನಿಮಾ. ಅಫ್ಕೋರ್ಸ್ ನೆಕ್ಸ್ಟ್ ಎಲ್ಲ ಮಾಡಿರೋದು ದೊಡ್ಡ ಬಡ್ಜೆಟ್ ಸಿನಿಮಾನೇ. ಸರ್ ನನಗೆ ಎರಡು ವಿಷಯ ಇದೆ. ಒಂದು, ಇಷ್ಟು ಇನ್ವೆಸ್ಟ್ ಮಾಡಿರೋ ಪ್ರೊಡ್ಯೂಸರ್ ಸೇಫ್ ಆಗಬೇಕು ಅನ್ನೋದು ಒಂದು. ಎರಡನೇದು, ನಾನು ನಮ್ಮ ಆಡಿಯನ್ಸ್ನ ತಲುಪಬೇಕು ಅನ್ನೋದು ತುಂಬ ಇದೆ ಸರ್. ಸೊ ಎರಡೇ ವಿಷಯ ನಾನು ತಲೆಯಲ್ಲಿರೋದು. ಸೊ ನೋ ಮ್ಯಾಟರ್ ವಾಟ್, ಈ ಸಿನಿಮಾ ರೀಚ್ ಆಗಲೇಬೇಕು ಅನ್ನೋದಕ್ಕೆ ಎಲ್ಲರೂ ಕಷ್ಟಪಟ್ಟಿದ್ದೀವಿ. ಆ್ಯಂಡ್ ಐ ಆಮ್ ಶ್ಯೂರ್ ಇದು ಓವರ್ ಕಾನ್ಫಿಡೆನ್ಸ್ ಅಲ್ಲ, ಒಂದು ಶ್ರದ್ಧೆಯಿಂದ ಮಾಡಿರೋ ಒಂದು ಶ್ರದ್ಧೆಯಿಂದ ಮಾಡಿದ್ದೀವಿ. ಆ ಪ್ರಯತ್ನಕ್ಕೋಸ್ಕರ ಒಂದು ಹೇಳಬೇಕು ಅಂದರೆ ಐ ಆಮ್ ಶ್ಯೂರ್ ದಿಸ್ ಮೂವಿ ವಿಲ್ ಬಿ ಎ ಟ್ರೀಟ್. ಮತ್ತು ಸಿನಿಮಾ ಲೆಂತ್ ಬಂದು 2 hours 25 minutes ಇದೆ. ತುಂಬ ಲ್ಯಾಗ್ ಇರಲ್ಲ ಆ್ಯಂಡ್ ವಿಷಯ ಫಾಸ್ಟಾಗಿ ಹೋಗುತ್ತೆ. ಸಿನಿಮಾ ಬೇಗ ಆಯಿತು ಅಂತ ಅನಿಸುತ್ತೆ. ಪ್ರತಿಯೊಂದು ಫ್ರೇಮಲ್ಲೂ ಖರ್ಚು ಕಾಣಿಸುತ್ತೆ. ಆಲ್ಸೋ ಯಾವ ಸೀನು ಸುಮ್ಮನೆ ಇರಲ್ಲ, ಅಂದರೆ ಕಂಟೆಂಟ್ ಓರಿಯೆಂಟೆಡ್ ಸ್ಕ್ರೀನ್ ಪ್ಲೇ ಆಗಿರೋದ್ರಿಂದ ಪ್ರತಿಯೊಂದು ಸೀನು ತುಂಬಾ ವೇಟೇಜ್ ಇರುತ್ತೆ. ಅಂದರೆ ನಂಬರ್ ಆಫ್ ಥಿಯೇಟರ್ಸ್ ಅಲ್ಲ, ಅದೇ ಫೈನಲ್ ಲಿಸ್ಟ್ ಈಗಲೇ ಬರಲ್ಲ, ಇನ್ನು 2 weeks ಇದೆ. ಸೊ 3rd to 11th ಇನ್ನೊಂದು ವೀಕ್ ಇರುತ್ತೆ. ಬಟ್ ತುಂಬ ಡಿಮ್ಯಾಂಡ್ ಇದೆ. ನಾರ್ತ್ ಇಂಡಿಯಾ ಅಂತೂ ನನಗೆ ಗೊತ್ತಿರೋಂಗೆ, ಮತ್ತು ಆಂಧ್ರ, ತೆಲಂಗಾಣ ಅಲ್ಲಿ ತುಂಬಾ ನಂಬರ್ ಆಫ್ ಥಿಯೇಟರ್ಸ್ ಜಾಸ್ತಿ ಆಗುತ್ತೆ. ಅಂದರೆ ಒಂದು ಡಬ್ಬಿಂಗ್ ಫಿಲ್ಮ್ಗೆ ರೆಕಾರ್ಡ್ ಥಿಯೇಟರ್ಸ್ ಆಗುತ್ತೆ. ತಮಿಳ್ನಾಡಲ್ಲಿ ನಮಗೆ ರಜನಿ ಸರ್ ಜೊತೆಗೆ ಇರೋದ್ರಿಂದ ಅಲ್ಲಿ ನಮಗೆ ಫಸ್ಟ್ ವೀಕ್ ಅವರು ಸ್ವಲ್ಪ ಕಮ್ಮಿ ಥಿಯೇಟರ್ ಸಿಗ್ಬೋದು ಅಂತ ಹೇಳಿದ್ದಾರೆ. ಬಿಕಾಸ್ ರಜನಿ ಸರ್ ಇಸ್ ಸೂಪರ್ ಸ್ಟಾರ್, ಫಸ್ಟ್ ಪ್ರಿಫರೆನ್ಸ್ ಅವ್ರಿಗೆ ಇರುತ್ತೆ. ಇಟ್ಸ್ ಅ ಪ್ರಾಕ್ಟಿಕಲ್ ಥಿಂಗ್. ನಮ್ಮದು ಫೈನಲೈಸ್ ಆಗ್ತಾ ಇದೆ. ಅಂದರೆ ರಾಜಸ್ಥಾನ ಮತ್ತು ವೆದರ್ ಕಂಡೀಷನ್ ಚೇಂಜ್ ಆದಾಗ ಅಷ್ಟು ಈಗ ನಾವು ಮೈಂಡ್ ಮಾಡಿದ್ವಿ ಅಂದರೆ ರಾಜಸ್ಥಾನ ಶೂಟ್ ಮಾಡಿದ್ವಿ, ಅಲ್ಲಿಂದ ಕಾಶ್ಮೀರಿಗೆ ಹೋದ್ವಿ. ಸೊ ಅದು ಎರಡು ಕಂಡೀಷನಲ್ಲಿ ನಾವು ಏನೇ ಚೇಂಜಸ್ ಮಾಡಕ್ಕೆ ಹೋದ್ರು ನಿಮ್ಗೆ ಅಷ್ಟು ಇದು ಮಾಡೋಕ್ಕಾಗಲ್ಲ. ಬಟ್ ಆಮೇಲೆ ಆ ಡಿಫ್ರೆನ್ಸ್ ಇದ್ದು ನಿಮ್ಗೆ ಟ್ಯಾನ್ ಅನ್ನೋದು ಅದನ್ನು ಒಂದು ಪ್ಲಸ್ ಆಗಿ ತಗೊಳ್ಬೇಕು. ಮೇಡಮ್, ಒಂದು ಬೆಳ್ಳಿಗಿರೋ ಹುಡುಗಿನ ಅವ್ರ ಪಕ್ಕ ಒಬ್ಬ ಕಪ್ಪಗಿರೋ ಹುಡುಗ ಇರೋದೇ ತಪ್ಪ ಮೇಡಮ್. ಕ್ಯಾಮ್ರಾ ಕಣ್ಣಿಗೆ ಕಾಣದೇ ಇರೋದು ಇವ್ರ ಕಣ್ಣಿಗೆ ಕಂಡಿದೆ ಅಂದ್ರೆ ನೀವೆಷ್ಟು ರೊಮ್ಯಾಂಟಿಕ್ ಇರಬೇಡ. ಕೈಯೂ ಬಿಟ್ಟಿಲ್ಲ ನೋಡ್ರಿ. ಟ್ಯಾನ್ ಅಲ್ಲ, ಅದು ಬ್ರೌನ್ ಅಂತೇಳಿ. ದುಬಾರಿ ಸರ್ ಒಪ್ಕೊಂಡ್ರೆ ಮಾಡೋಣ. ನಂದಕಿಶೋರ್ ಇಲ್ಲ, ನಾನು ಮುಂಚೆನೂ ತುಂಬಾ ಜನ ಕೇಳಿದ್ರು, ಬಟ್ ನಾನು ಕ್ಲಿಯರ್ ಆಗಿದೆ ನಾನು ಡೈರೆಕ್ಷನ್ ಮಾಡಲ್ಲ ಅಂತ. ಅದಕ್ಕೆ ಇಮಿಡಿಯೇಟ್ ನಾನು ಹೇಳಿದ್ರೆ ನಾನು ಮಾಡೋಲ್ಲ, ನನಗೆ ನಾನು ಡೈರೆಕ್ಷನ್ ಮಾಡಲ್ಲ, ನನಗೆ ಬೇರೆ ಕ್ಯಾಮ್ರಾ ಕೆಲಸ ನಾನು ಮಾಡ್ಕೊಡ್ತೀನಿ. ಹೀಗಾಗಿ ನಾನು ವಿಚಾರನೂ ಮಾಡಕ್ ಹೋಗಿಲ್ಲ, ಅಂದ್ರೆ ಟೈಮ್ ಕೊಡಿ ಇಲ್ಲ ಮಾಡ್ತೀನಿ, ಇಲ್ಲೇ ಕ್ಲಿಯರ್ ಆಗಿ ಹೇಳಿದ್ರೆ ನಾನು ಮಾಡಲ್ಲ. ನಾನು ಮುಂಚೆನೂ ತುಂಬಾ ಜನ ಹೇಳಿದ್ವಿ, ಈ ಸರ್ ಹೇಳಿದಾಗ ನಾನು ಹಂಗೆ ಅಂದಿದ್ದೆ. ನನಗೆ ಸದ್ಯಕ್ಕೆ ನಾನು ಮೈಂಡ್ ಸೆಟ್ ಅಲ್ಲಿ ಡೈರೆಕ್ಷನ್ ಮಾಡ್ಬೇಕಂತ ಹೇಳಿದ್ರೆ ನನಗೆ ಬೇಡ. ನನ್ಗೆ ನನಗೆ ಇವತ್ತು ಇನ್ನು ನಾನು ಈಗೂ ಕೇಳಿದ್ರು ನಾನು ಅದೇ ಕರೆಕ್ಟ್ ನೋಡಿ, ಕ್ಲಿಯರ್ ಆಗಿದೆ, ಕ್ಲಿಯರ್ ಆಗಿರೋದ್ರಿಂದ
ಸದ್ಯಕ್ಕೆ ಪ್ಲಾನ್ ಇಲ್ಲ ಬ್ರೋ. ಸಾಕಷ್ಟು ಸಿನಿಮಾಗಳಿದೆ, ಆ್ಯಕ್ಟ್ ಮಾಡ್ತೀನಿ. ಇನ್ನು ಕಲಿಯೋದು ತುಂಬ ಬೆಟ್ಟದಷ್ಟಿದೆ. ಫಸ್ಟ್ ಇರೋ ಕಮಿಟ್ಮೆಂಟ್ಸ್ನ ಮುಗಿಸ್ಕೊತೀವಿ ಫಸ್ಟ್. ಓಕೆ, ಮೊದಲನೇದಾಗಿ ಎಲ್ಲ ಮಾಧ್ಯಮ ಮಿತ್ರರಿಗೆ ಥ್ಯಾಂಕ್ ಯು ಸೋ ಮಚ್. ಇದೀಗ ಮೋಕ್ಷ ಸರ್ ಹಾಗೂ ಮನು ಸರ್ ಕಾಯ್ತಾ ಇದ್ದಾರೆ. ದಯವಿಟ್ಟು ಒಂದು ಗ್ರೂಪ್ ಫೋಟೋಗೆ ಎಲ್ಲರೂ ನಿಂತ್ಕೋಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ.